ಇನ್ನು ಅವರಿವರನ್ನು ಕಳಿಸಿ ಯಾರು ಪ್ರಯೋಜನ? ತರುವುದಕ್ಕೆ ನಾನೇ ಹೋಗುತ್ತೇನೆ. ಸನ್ನವಳಾಗಬೇಕೆಂದು ಬಯಸಿದೆ. ಆ ಕಾರಣಕ್ಕಾಗಿ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳಿಸಿದೆ. ಏನಾಯ್ತು? ಆಕೆ ಆತನ ಸಂಧಾನವನ್ನೇ ಮರೆದಳಂತೆ. ತದನಂತರ ಧೂಮ್ರಾಕ್ಷನನ್ನು ಕಳುಹಿಸಿದೆ. ಯಾಕೆ? ಆಕೆಯನ್ನು ವೇತನಲ್ಲಿ ತಂದನಿ ಮತ್ತೆ ಕೇವಲ ಆಕೆಯ ಕಣ್ಣೋಟದಿಂದಲೇ ಭಸ್ಮೀಭೂತನಾಗಿದ್ದಾನೆ. ತದನಂತರ ನನ್ನ ಸೋದರನಾದ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ಚಂಡಮುಂಡರ ಶಿರವನ್ನೇ ಚೆಂಡಾಡಿದಳಂತೆ ಭದ್ರಕಾಳಿ. ಶಿವ ಶಿವ ಚಂಡಮುಂಡರನ್ನು ಇನ್ನು ಅವರಿವರನ್ನು ಕಳುಹಿಸಿ ಪ್ರಯೋಜನ ಇಲ್ಲ. ಅವ ಕಂಡ ನಾಯಕನಾದ ನಾನೇ ನನ್ನ ಹೆಣ್ಣನ್ನು ತರುವುದಕ್ಕೆ ಹೊರಟಿದ್ದೇನೆ. ಪ್ರಭು ನೀನು ಹೇಳ್ತಿ ಅವರಿವರನ್ನು ಕಳುಹಿಸಿ ಪ್ರಯೋಜನ ಇಲ್ಲ. ನನಗೆ ಕಾಣ್ತದೆ ನೀನು ಹೋಗಿಯೂ ಪ್ರಯೋಜನ ಇಲ್ಲ ಪ್ರಭು. ಸ್ವಲ್ಪ ನಿಂತು ನನ್ನ 4 ಮಾತು ಕೇಳಬೇಕು. ಧನುಜೇಶ
ಯಾವನಾದ್ರೂ ಸಾಮಾನ್ಯ ತಪ್ಪಿದ್ರೆ ಸರಿ ಮಾಡ್ಲಿಕ್ಕೆ ನಿನ್ನಂತ ನಾಯಕತ್ವ ಇರುವವರಿದ್ದಾರೆ. ಆದ್ರೆ ಎದುರು ಹೋಗುವಂತ ನಾಯಕನಾದ ನೇತಾರನಾದ ನೀನೆ ತಪ್ಪಿದ್ರೆ ಸರಿ ಮಾಡುವುದಕ್ಕೆ ಹಾಗಲ್ಲ ಹೀಗೆ ಎನ್ನುವುದಾಗಿ ನಿರ್ದೇಶನ ಕೊಡುವುದಕ್ಕೆ ಯಾವ ತಲೆ ಉಂಟು ಪ್ರಭೋ, ಯಾವ ನಾಲಿಗೆ ಉಂಟು. ಆಜ್ಞಾಶಕ್ತಿ ಪ್ರಭುಶಕ್ತಿ ಇದನ್ನು ಒಡಗೂಡಿಸಿಕೊಂಡವ, ಕುಟುಂಬ ವತ್ಸಲಿಯಾಗಿ ಧನುದೇವಿಯ ನಿಜಾರ್ಥದ ನಂದನನಾಗಿ ದಾನವ ಕುಲಕ್ಕೆಲ್ಲ ಬಹುದೊಡ್ಡದಾದಂತಹ ನಾಯಕತ್ವವನ್ನು ತೋರಿಸಿಕೊಟ್ಟವ. ನೀರು ಹರಿಯುವ ದಿಕ್ಕಿಗೆ ಹೋಗಬೇಕು ಅಂತಾದ್ರೆ ಕೈಕಾಲುಗಳಲ್ಲಿ ಬಲ ಬೇಕು ಅಂತ ಇಲ್ಲ ಪ್ರಭು. ಕೈಕಾಲು ಆಡಿಸಿದ್ರೆ ಸಾಕಾಗ್ತದೆ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜಬೇಕು ಎಂದಾದ್ರೆ ಕೈ ತೊಡೆಗಳಲ್ಲಿ ಬಲವಾದಂತಹ ಒಂದು ತ್ರಾಣ ಬೇಕು ಪ್ರಭು. ಬಾಹಿರರು, ಅಸ್ಪೃಶ್ಯರು, ತುಚ್ಛರು ಹೀಗೆ ಮಂದಿಗಳ ಬಾಯಿಯಿಂದ ಒಂದೊಂದು ಹಂಗಿನ ಮಾತುಗಳನ್ನು ಕೇಳುವ ದಾನವ ಕುಲದಲ್ಲಿ ಹುಟ್ಟಿ ಬೃಹಸ್ಪತಿ ಆದ್ರೂ ಒಮ್ಮೆ ಮೂಗಿನ ಮೇಲೆ ಬೆರಳಿಡುವ, ದೇವತಿಂಜಿಣಿ ಆದ್ರೂ ಒಮ್ಮೆ ತಲೆಬಿಸಿ ಮಾಡುವ, ಈ ಪ್ರಪಂಚದಲ್ಲಿರುವ ತಾಯಿ ಹೆತ್ತ ಮಕ್ಕಳೆಲ್ಲ ಕನಸೆನ್ನುವುದಾಗಿ ಭಾವಿಸುವ ಸಾಧನೆಯ ಮಹಾಪೂರವನ್ನೇ ನಿನ್ನ ಬದುಕಿನಲ್ಲಿ ಹರಿಸಿಬಿಟ್ಟೆ ಪ್ರಭು. ಯಾವ ಕಾವ್ಯದಲ್ಲಿ ಏನುಂಟು ಅಂತ ನೋಡಿ ಉಳಿದವನನ್ನು ಹೊಗಳಬೇಕು. ಇನ್ನು ಮುಂದೆ ಕಾವ್ಯ ಸೋಲ್ತದೆ ಪ್ರಭು. ಅಷ್ಟು ಸಾಧನೆ ಮಾಡಿದವ. ಧನದೇವಿಯ ಮಗನಾಗಿ ರಾಕ್ಷಸತ್ವ, ಕಶ್ಯಪ ಬ್ರಹ್ಮನ ಮಗನಾಗಿ ಬ್ರಾಹ್ಮಣ್ಯ, ಶುಕ್ರಾಚಾರ್ಯರ ಶಿಷ್ಯನಾಗಿ ಅವರಲ್ಲಿರುವ ಸಾಧನಾ ಪಂಕ್ತಿ ಎಲ್ಲವನ್ನು ಸೇರಿಸಿಕೊಂಡಂತ ಮುಪ್ಪಿರಿಗೊಂಡಂತ ಸಾಧನೆಯ ಬಹುದೊಡ್ಡ ಮೇರು ಪ್ರತಿಭೆ ನೀನು. ಸತ್ಯ. ನೀನು ಭ್ರಮೆ ಆಗುದೆ. ನೀನು ಹೊರಡುವಾಗ ನಮ್ಗೆಲ್ಲ ಸಂಭ್ರಮ ಆಗಬೇಡುವ. ಈ ಸಂಸ್ಕಾರ ಇಲ್ಲ, ಈಗ ಭ್ರಮೆ ಮಾತ್ರ ಉಳಿದದ್ದು. ಸಂಭ್ರಮದಲ್ಲಿ ಭ್ರಮೆ ಮಾತ್ರ ಉಳಿದಿದೆ, ಮೊದಲಿನ ಸಂಸ್ಕಾರ ಹೋಗಿದೆ. ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ? ಸಿಲುಕಿದ್ದು ನೀನು ಪ್ರಭು, ಅವ ಸಿಲುಕಿಸಿದ್ದಲ್ಲ. ನೀನು ಮನಸ್ಸು ಮಾಡದಿದ್ರೆ ಅವನಿಗೆ ಎಲ್ಲಿ ಧೈರ್ಯ ಬರ್ತದೆ? ಮರವನ್ನು ಕೊರೆಯುವ ದುಂಬಿ ಮೃದುವಾದ ಕಮಲದಲ್ಲಿ ಬಂಧಿತಾಗ್ತದೆ. ಯಾಕೆ? ಕಮಲವನ್ನು ಕೊರೆಯುವುದಕ್ಕಾಗುವುದಿಲ್ಲ ಅಂತಲ್ಲ, ಕಮಲದ ಮೇಲೆ ಮೋಹ. ಯಾವನು ಮೋಹವಶನಾಗುತ್ತಾನೋ ಅವ ಗಟ್ಟಿಯದ್ದನ್ನು ಭೇದಿಸಬಲ್ಲವನು ಮೃದುವಾದದ್ರಲ್ಲಿ ಬಂಧಿತನಾಗುತ್ತಾನೆ. ಇಲ್ಲಿಯವರೆಗೆ ಎಂತೆಂತ ಗಂಡು ಮಕ್ಕಳ ಎದೆಯನ್ನು ಸೀಳಿದ, ಎಂತೆಂತವರ ತಲೆಗೆ ಶಾಸನವನ್ನು ಬರೆದ ನೀನು ಒಂದು ಕಾಮನ ಶರಕ್ಕೆ ಮೃದುವಾದಂತಹ ಆ ಬಾಣಕ್ಕೆ ಬಲಿಯಾದೆಯ ಪ್ರಭು. ನಿನ್ನ ಎತ್ತರ ಏನು? ದೈತ್ಯನಾಥ ಎನ್ನುವ ನಿನ್ನ ಬಿತ್ತರ ಏನು? ಈ ಪ್ರಪಂಚದಲ್ಲಿ ನಿನ್ನ ಸಾಧನೆಯ ಬಗ್ಗೆ ಪ್ರಪಂಚ ಎಲ್ಲ ಆಡಿಕೊಳ್ಳುವಂತ ವಿಸ್ತಾರ ಎಷ್ಟು? ಇದರ ಬಗ್ಗೆ ಯೋಚಿಸದೆ ಒಂದು ಬಿಳಿ ಚರ್ಮದ ಹೆಣ್ಣಿಗೆ ಸಾವಿರ ಸಾವಿರ ವರ್ಷಗಳ ಕಾಲ ನಿದ್ರೆ ಆಲಸ್ಯವನ್ನು ಬಿಟ್ಟು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಪಡೆದಂತಹ ವರವನ್ನು ಹಾಳು ಮಾಡುವುದೇ ಪ್ರಭು. ಯಾವುದು ಬಚ್ಚಲು ನೀರಿಗೆ ಬೇಕಾಗಿ ಅಮೃತವನ್ನು ಚೆಲ್ಲುವುದೇ? ದೈತ್ಯನಾಥ ಎನ್ನುವ ಅಮೃತತ್ವ ಇರಲಿ, ಹೆಣ್ಣಿನ ಬಯಕೆ ಎನ್ನುವ ಬಚ್ಚಲು ನೀರು ಬೇಡ ಪ್ರಭಾ. ಯೋಚಿಸಿ ಪ್ರಭು, ಯೋಚನೆ ಮಾಡ್ತಾ ಇದೆಯಾ? ಏನಾದ್ರೂ ಸಮಸ್ಯೆ ಬಂತ? ಯೋಚನೆ ಮಾಡುತ್ತಿದ್ದೇನೆ. ಯಾವುದರ ಬಗ್ಗೆ? ಯಾವುದರ ಬಗ್ಗೆ? ಈಗ ನಿನಗೆ ವಿಷಯ ಗೊತ್ತುಂಟು. ಅದೇನದು? ನನ್ನಲ್ಲಿ ಹೌದೌದು, ಅಂದ್ರೆ ನನಗೆ ನಿನಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ ಅಲ್ಲ. ಆದರೂ ಎಲ್ಲ ಗೊತ್ತಿದ್ದನ್ನು ಗೊತ್ತಿಲ್ಲದಿರುವ ಹಾಗೆ ಮಾಡುತ್ತಿ. ಹೌದೌದು. ಈಗ ಅಲ್ಲಿರುವವಳು ಏನು ಅಂತ ಭಾವಿಸಿದೆ ನೀನು? ತರುಣಿ ಅಲ್ಲವೇ? ತರುಣಿ ಅಲ್ಲವೇ? ಅವಳ
ನೀನೇ ಯೋಚಿಸು. ನೀನು ಸಿದ್ಧತೆ ಮಾಡಿದ್ದು ಕಡಿಮೆಯಾ? ಇಷ್ಟೆಲ್ಲ ಮಂದಿಯನ್ನು ಸೇರಿಸಿಕೊಂಡಿದ್ದೀನಿ. ಕೆಲವೊಮ್ಮೆ ಹಾಗಾಗ್ತದೆ ಪ್ರಭು. ಕೆಲವರೆಲ್ಲ ಸಿದ್ಧತೆ ಇಲ್ಲದವರು ಬರುವಾಗ ಏನು ಸಿದ್ಧತೆ ಮಾಡಿದ್ರು ಪ್ರಯೋಜನ ಇರುವುದಿಲ್ಲ. ಏನು ಮಾಡುವ ಅವಳು ಸಂಕಲ್ಪಿಸಿಯೇ ಬಂದಿದ್ದಾಳೆ. ಒಬ್ಬಳು ಹೆಣ್ಣೆ ಹೌದಾದ್ರೆ ಇಷ್ಟು ಸಾವಿರ ಮಂದಿ ಸೈನಿಕರು, ಇಷ್ಟು ಕೋಟಿ ಮಂದಿಯ ಪಟುಪಟತ್ವ, ಹೆಣ್ಣನ್ನು ತರುವುದಕ್ಕೆ ಬೇಕಿತ್ತ? ನೀನು ನಾಲ್ಗೆ ತುದಿಯಿಂದ ಎಷ್ಟು ತರುಣಿ ಅಂತ ಹೇಳು. ನಿನ್ನ ಅಂತರಂಗಕ್ಕೆ ಗೊತ್ತುಂಟು ಅವಳು ಹೆಣ್ಣಲ್ಲ ಅಂತ. ತರುಣಿ ಅಲ್ಲ, ಅವಳ ಆದಿಮಾಯೆ. ಯಾಕೆ? ಮೂರು ಮೂರ್ತಿಗಳೇ ನಿನ್ನನ್ನು ಛೇದಿಸುವುದಕ್ಕೆ ಸಾಧ್ಯ ಇಲ್ಲ. ಇಂದ್ರಾದಿ ದೇವತೆಗಳ ವಿಷಯ ಬಿಡು. ಅಂತಲ್ಲಿ ಒಬ್ಬಳು ಹೆಣ್ಣು ಮಗಳು ನಿನಗೆ ಪಂಥಾಹ್ವಾನ ಕೊಟ್ಟಿದ್ದಾಳೆ ಎಂದಾದ್ರೆ ನೀನು ಸ್ವಲ್ಪ ಯೋಚಿಸಿದ್ರೆ ನಿನಗೆ ಗೊತ್ತಾದೀತು. ಅವಳು ಪಂಥಾಹ್ವಾನ ಏನು ಕೊಟ್ಟಿದ್ದಾಳೆ? ಯುದ್ಧದಲ್ಲಿ ಗೆದ್ದವನಿಗೆ ಮಾಲೆ ಹಾಕ್ತೇನೆ. ಅವಳು ಯುದ್ಧದಲ್ಲಿ ಸೋತ್ರೆ ಏನಾಗ್ತದೆ? ಅವಳಿಗೆ ಮದುವೆ ಆಗ್ತದೆ. ನೀನು ಯುದ್ಧದಲ್ಲಿ ಸೋತ್ರೆ ಸಾವು ಬರ್ತದೆ. ಅವಳು ಗೆದ್ರು ಸೋತ್ರು ಬದುಕೆ ಪ್ರಭು. ನೀನು ಗೆದ್ರು ಸೋತ್ರು ಸಾವೇ ಒಟ್ಟಿಗಿರು. ಒಂದು ನಿನ್ನ ಸಾವು, ಇಲ್ಲದ ಸಾವಿನ ರೂಪದಲ್ಲಿರುವ ಅವಳು, ಎರಡರಲ್ಲಿ ಒಂದು ಒಟ್ಟಿಗಿರ್ತದೆ ಪ್ರಭು. ಬದುಕಿಗೆ ಬೇಕಾಗಿ ಹಂಬಲಿಸಿ ಬಂದ ಅವಳು, ಸಾವನ್ನೇ ನಿನ್ನ ಬದಿಯಲ್ಲಿ ಇರಿಸುವುದಕ್ಕೆ ಬಂದ ಅವಳು. ಯೋಚಿಸು. ಒಬ್ಬಳು ಯಾವುದೋ ರಕ್ತ ಮಾಂಸ ಮೇಧಸ್ಸುಗಳಿಂದಾದವಳು ಕದಂಬವನದಲ್ಲಿ ನೆಲೆ ನಿಲ್ಲುವುದಕ್ಕೆ ಸಾಧ್ಯ ಉಂಟಾ? ಕದಂಬವನ ಅಂದ್ರೆ ಪ್ರವಾಸಿ ತಾಣವ?
ಪ್ರವಾಸಿ ತಾಣಕ್ಕೆ ಈಗ ಹೋಗುವಾಗ 1000 ಸಲ ಆಲೋಚನೆ ಮಾಡಬೇಕು. ನೀನು ಯಾವ ಜಾತಿಯವ ಅಂತ ಕೇಳಿ ಕೊಂದರೂ ಕೊಂತಾರು. ಹಾಗಾಗಿರುವಾಗ ರಾಕ್ಷಸರಾದಂತಹ ನಾವು ಕದಂಬವನವನ್ನು ಪ್ರವಾಸಿ ತಾಣ ಅಂತ ಭಾವಿಸಲಿಕ್ಕೆ ಉಂಟ ಪ್ರಭು? ಇಲ್ಲವಲ್ಲ. ಆದರೂ ನಿರ್ಭೀತಳಾಗಿ ಕುಳಿತಿದ್ದಾಳೆ ಎಂದಾದ್ರೆ ಅರ್ಥ ಏನು ಜಿಯ? ಅವಳಿಗೆ ಯಾವುದೂ ಇಲ್ಲ. ಭಯ, ಲಜ್ಜೆ, ವಿಕಾರ ಇದನ್ನು ಮೀರಿ ನಿಂತವಳು. ಅವಳು ಯಾಕೆ ಬಂದಿದ್ದಾಳೆ? ದೈತ್ಯವರನ್ನು ತ್ರಿದಶರನ್ನು ಪೊರೆಯುವುದಕ್ಕೆ ಬಂದಿದ್ದಾಳೆ. ನೀನು ದೇವತೆಗಳನ್ನು ಹುಡುಕುವುದಕ್ಕೆ ಚಂಡಮುಂಡರನ್ನು ಅವರು ಸ್ವಲ್ಪ ಕೆಲಸ ಮಾಡಿದ್ದ? ತುಂಬಾ ಮಾಡಿದ್ರು. ಆದ್ರೆ ಸಿಕ್ಕಿದ್ರ ದೇವತೆಗಳು? ಇಲ್ಲವಲ್ಲ. ಅವರು ಎಲ್ಲಿದ್ದಾರೆ ಪ್ರಭು? 14 ಲೋಕಗಳನ್ನು ಮನೋವೇಗದಿಂದ ಸಂಚರಿಸುವ ಚಂಡಮುಂಡರಿಗೆ ಸಿಗದೆ ಎಲ್ಲಿದ್ದಾರೆ? ಚಂಡಮುಂಡರನ್ನಾದರೂ ಕಣ್ಣು ಕಟ್ಟಿಸುವ ಮಾಯಾ ಸ್ವರೂಪಿಣಿಯಾದಂತ ಇವಳ ಸೆರಗಿನ ಮರೆಯಲ್ಲಿದ್ದಾರೆ. ಆ ತ್ರಿದಶರನ್ನು ಪೊರೆದು ನಮ್ಮೆಲ್ಲರ ವರವನ್ನು ಬಹುದೊಡ್ಡ ಲೋಕ ಕಲ್ಯಾಣವನ್ನು ಮಾಡುವುದಕ್ಕೆ ಬಂದಿದ್ದಾರೆ. ಬೇರೆ ಗೋಚರಿಸುವಳು ದೊರೆ ಯಾವಾಗಲೂ ಗೋಚರಿಸುವುದಿಲ್ಲ. ಲೋಕದ ಮಿತಿಯಲ್ಲಿ ಯಾವುದನ್ನು ಮಾಡ್ಲಿಕ್ಕೆ ಆಗುವುದಿಲ್ವೋ ಆಗ ಗೋಚರಿಸ್ತಾರೆ. ಯಾವುದಾದ್ರೂ ದೊಡ್ಡ ಸಂಪನ್ಮೂಲ ನಮ್ಮ ಕೈಯಿಂದ ಆಗುವುದಿಲ್ಲ ಎನ್ನುವಾಗ ಮಾತ್ರ ಉಪಯೋಗ ಆಗಬೇಕೇ ಹೊರತು ನಮಗೆ ಬೇಕಾದಷ್ಟು ಇರುವಾಗಲೂ ಸಂಪನ್ಮೂಲ ಬೇಕು ಅಂತ ಯೋಚನೆ ಮಾಡಿದ್ರೆ ಅವ ಆಲಸಿ ಅಂತ ಅರ್ಥ. ಹಾಗಾಗಿ ಯಾರ ಕೈಯಿಂದಲೂ ಆಗದೇ ಇರುವಾಗ ಪರಬ್ರಹ್ಮ ತತ್ವವಾದ ಪ್ರಣವ ಮಂತ್ರಾಧೀನೆಯಾದ ಓಂಕಾರಾಕ್ಷರ ಪ್ರತಿಪಾದಿತ ಶುದ್ಧ ಬ್ರಹ್ಮವಾದ ಇವಳು ಬಂದಿದ್ದಾಳೆ. ಸರ್ವೇಶ್ವರಿ ಇದ್ದಾಳೆ ಪ್ರಭು. ಸರ್ವೇಶ್ವರಿಯನ್ನು ನೀನು ಹೆಂಡತಿ ಮಾಡಿ ಕೈ ಮುಗಿಸ್ತೇನೆ ಅಂತ ಹೊರಟಿದ್ಯಲ್ಲ. ಲೋಕವೆಲ್ಲ ಕೈ ಮುಗಿಯುವ ಜಾಗ ಪ್ರಭು. ಕೈ ಹಿಡಿಯುವುದಕ್ಕೆ ಆದೀತ ಬೇಡ ಅಂತ ನನ್ನ ಕೇಳಿ. ನಿನ್ನ ಮನದ ಅಭಿಪ್ರಾಯವೇನು? ಈಗ ಇಷ್ಟು ಆದ ಮೇಲೂ ನಿನಗೆ ಅದೇ ಕೇಳ್ತಾರೆ ಅಲ್ವಾ? ಹೋದ ಧೂಮ್ರಲೋಚನ ನಾನು ಅದು ತೆಕೊಳ್ತೀನಿ ಅಂತ ಭಾವಿಸಿದ್ದು. ಬೇಡ ಬಿಡು. ಧೂಮ್ರಲೋಚನ ಸತ್ತ. ಚಂಡಮುಂಡರು ಮರಣವನ್ನು ಹೊಂದಿದ್ರು. ಸುಗ್ರೀವ ಹೋದವ ಸಂಧಾನಕ್ಕೆ ಹೋದವ ಸಂಧಾನ ಮಾತ್ರ ಮುರಿದದ್ದಲ್ಲ, ಇಲ್ಲಿಯವರೆಗಿನ ನಂಬಿಕೆಯನ್ನು ಮುರಿದು ಬಂದ. ನಿನ್ನ ಅನ್ನ ಇಲ್ಲದೆ ಬದುಕಬಹುದು ಅಂತ ತೋರಿಸಿದ. ಒಬ್ಬ ಧೂಮ್ರಾಕ್ಷನ ಬೂದಿ, ಇಬ್ಬರು ಚಂಡಮುಂಡರ ಹೆಣ, 60,000 ರಕ್ಕಸರ ಕಳೆಯವರ. ಇದೆಲ್ಲ ಇರುವಾಗಲೂ ಈಗ ಮದುವೆ ಪ್ರಭು, ಮದುವೆ ಅಂತ ಹೊರಡ್ತೀಯಂತಾದ್ರೆ ನಿನ್ನದು ಮೂರ್ಖತನಾಗುವುದಿಲ್ವೇ? ಭಕ್ತಿಯಿಂದಲೇ ಕೊಡಮಡುತ್ತಾ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಕೊಡಮಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ನುಡಿಯೇ ಏತಿಯ ಬಿಡು ಮನದ ಮೂರ್ಖತೆಯ ಧನುಜೇಶ ಮಾಡಿದ ತಪ್ಪನ್ನು ಮೂರ್ಖ ಮಾತ್ರ ಮುಂದುವರಿಸ್ತಾನೆ. ನಮ್ಮೊಟ್ಟಿಗೆ ತಪ್ಪು ಮಾಡಿದ್ದಕ್ಕೆ ನೀನು ಮಾಡಿದ್ದು ಸರಿಯಾಯಿತು ಅಂತ ಹೇಳುವವರು ಇರ್ತಾರೆ. ತಪ್ಪು ಮಾಡುವಾಗ ನೀನು ಸರಿ ಮಾಡಬೇಕು, ಈಗ ಮಾಡಿದ್ದು ತಪ್ಪಾಯಿತು ಅಂತ ಹೇಳುವವರು ಇರ್ತಾರೆ. ನಮ್ಮ ಜೀವನದ ನಿರ್ಣಯ ಆಗುವುದು ಎಲ್ಲಿ ಗೊತ್ತುಂಟ? ನಾವು ಯಾರನ್ನು ಜೊತೆಗಿರಿಸಿಕೊಳ್ಳುತ್ತೇವೆ ಎನ್ನುವುದರಿಂದ ನಮ್ಮ ಜೀವನದ ಪರಿಣಾಮದ ನಿರ್ಣಯ ಆಗುವುದು. ಸತ್ಯ. ನೀನು ಮಾಡಿದ್ದೆಲ್ಲ ಸರಿ ಸರಿ ಎನ್ನುವುದಾಗಿ ಕರತಾಡನ ಮಾಡಿದ್ರಲ್ಲ, ಬಂಗಾರದ ಪಾತ್ರೆಯಲ್ಲಿ ವಿಷ ಇರಿಸಿಕೊಂಡ ಚಂಡಮುಂಡರು. ಅವರ ನಾಲಿಗೆಯಲ್ಲಿರುವ ಮಾತು ಮಾತ್ರ ಸಿಹಿ ಪ್ರಭು, ಅದರ ಪರಿಣಾಮ ವಿಷ ಕುಡಿದಂತೆ ಘೋರ ಮಾರಕ. ಹೊರಗೆ ಮಣ್ಣಿನ ಮಡಿಕೆಯಾದರೂ ಒಳಗೆ ಅಮೃತವನ್ನು ಇರಿಸಿಕೊಂಡಂತಹ ಸುಗ್ರೀವನ ಮಾತು ನಿನಗೆ ಪಥ್ಯವಾಗದೇ ಹೋಯಿತು ಪ್ರಭು. ಧನುದೇವಿ ಎಷ್ಟು ಹಂಬಲವನ್ನು ಇರಿಸಿಕೊಂಡು ಮಗನನ್ನು ಪಡೆದಳು. ಒಬ್ಬಳು ವಿವೇಕಿಯಾದ ತಾಯಿಗೆ ಯಾವುದು ಹೆಚ್ಚು ದುಃಖ ಅಂತ ಕೇಳಿದ್ರೆ ಮಗ ಹುಟ್ಟದೇ ಇರುವ ದುಃಖ ಆದರೂ ಆದೀತು.
ಹುಟ್ಟಿದ ಮಗ ಸಾಯುವುದಾದ್ರೂ ಆದೀತು. ಸಾಯದೆ ಬದುಕುವ ಮಗ ಮೂರ್ಖನಾಗುವುದುಂಟಲ್ಲ, ಅದಕ್ಕಿಂತ ಹೆಚ್ಚಿನ ದುಃಖ. ಧನುದೇವಿಯ ಮಗನಾಗಿ, ವಿದ್ವಾಂಸನಾಗಿ, ಸಾಧಕನಾಗಿ ಬದುಕಿನ ಸಂಜೆಯಲ್ಲಿ ಯಾಕೆ ಪ್ರಭು ಮಂದಿಗಳ ಬಾಯಿಯಲ್ಲಿ ಮೂರ್ಖರೆನಿಸಿಕೊಳ್ತೀವಿ? 10,000 ವರ್ಷಗಳ ತಪಸ್ಸು, ಹೆಣ್ಣಿನ ಬಯಕೆ ಎನ್ನುವಂತಹ ಒಂದು ಹೊಲಸು ತಾಗಿ ಆ ನೈವೇದ್ಯ ಯಾಕೆ ಹಾಳಾಗಬೇಕು ಹೇಳು? ಆ ತಪಸ್ಸಿನ ನೈವೇದ್ಯವನ್ನು ಹಾಗೆ ಇರಿಸಿಕೊ. ಬಂದವಳು ತ್ರೈಜಗದೊಡತಿ, ಜಡಜಪೀಠನ ವರ ಉಂಟು ಎನ್ನುವ ಹೆಮ್ಮೆ ಬೇಡ ಪ್ರಭೋ. ಆ ವರ ಎಲ್ಲಿಯವರೆಗೆ? ಇಂದ್ರಾದಿ ದೇವತೆಗಳನ್ನು ಗೆಲ್ಲುವವರೆಗೆ ಮಾತ್ರ. ಮಳೆಗೆ ಕೊಡೆ ಆಗ್ತದೆ ಪ್ರಭು, ಸಿಡಿಲಿಗೆ ಕೊಡೆ ಆಗ್ತದ. ಜಡಜಪೀಠನ ವರ ಎನ್ನುವ ಕೊಡೆಯನ್ನು ಇವಳ ವಿರೋಧ ಎನ್ನುವ ಸಿಡಿಲಿಗೆ ಹಿಡಿಯದಿರು. ಪಡೆದವಳ ಕಾರುಣ್ಯದಲ್ಲಿ ದೇವರು ಅನುಗ್ರಹ ಮಾಡಿದ್ರೆ ಒಂದು ಮಿತಿ ಉಂಟು. ಬರೀ ದೇವಿಯಾಗಿ ನೋಡಬೇಕು ಅಂತ ಇಲ್ಲ ಪ್ರಭು. ಇವಳನ್ನು ಪಡೆದವಳು ಅಂದ್ರೆ ಹಡೆದವಳ ಕಾರುಣ್ಯದಲ್ಲಿ ದೇವರಾದರೆ ಒಳ್ಳೇದು ಮಾಡಿದವನಿಗೆ ಮಾತ್ರ ಅನುಗ್ರಹ ಮಾಡು, ಕೆಟ್ಟದ್ದು ಮಾಡಿದವರನ್ನು ನಿಗ್ರಹವೇ ಮಾಡು. ಆದರೆ ಅಮ್ಮ ಹಾಗಲ್ಲ. ಒಳ್ಳೆಯದು ಮಾಡಲಿ, ಕೆಟ್ಟದ್ದು ಮಾಡಲಿ, ಮಗನ ಆಯುಷ್ಯ ಹೆಚ್ಚಾಗ್ಲಿ ಅಂತಲೇ ಭಾವಿಸುವುದು. ನಿನಗೆ ದೇವಿಯಾಗಿ ನೋಡ್ಲಿಕ್ಕೆ ಕಷ್ಟ ಆಗ್ತದ, ಅಮ್ಮನಾಗಿ ನೋಡು ಪ್ರಭು. ನೀನು ಮಾಡಿದ ತಪ್ಪನ್ನಾದರೂ ಕ್ಷಮಿಸ್ತಾಳೆ. ಅಲ್ಲಿಯವರೆಗೆ ಹೋಗು. ಎತ್ತಿದ ಕಿರೀಟವನ್ನು ಕೆಳಗಿಡು, ಸೆಟೆಸಿದ ಎದೆಯನ್ನು ಸಂಕುಚಿತ ಮಾಡು, ಹಿಡಿದ ಕತ್ತಿಯನ್ನು ಕೆಳಗಿಡು ಪ್ರಭೋ. ಇಲ್ಲಿಯವರೆಗೆ 60,000 ದಾನವರು, ಧೂಮ್ರಾಕ್ಷ, ಚಂಡಮುಂಡರು ಇವರಿಂದ ಸಾಧ್ಯ ಆಗದೇ ಇರುವುದು ಒಂದೇ ಒಂದು ವಾಕ್ಯದಿಂದ ಸಾಧ್ಯ ಆಗ್ತದೆ ಪ್ರಭು. ಅಮ್ಮ ಸರ್ವಾಪರಾಧ ಆಯ್ತು ಅಂತ ಕಾಲಿಗೆ ಇದುವರೆಗೆ ನೀನು ನಮ್ಮವ ಎನ್ನುವ ಕಾರಣಕ್ಕಾಗಿ ಯಾವಾಗಲೂ ಸಮಯ ಸಿಗುದಿಲ್ಲ. ಇವತ್ತಾದ್ರೂ ಉಂಟು ಅಂತ ಮಾತಾಡಿದ್ದು ನಾನು. ಇನ್ನು ಪುರಾಣ ರಗಾಳೆಗಳನ್ನೆಲ್ಲ ಕೇಳಿಸಿಕೊಂಡೆ. ಪುರಾಣ ರಗಳೆ ಆಯ್ತಾ? ನೀನು ಇಷ್ಟು ಪುರಾಣ ಓದಿದವ ಪ್ರಭು. ನೀನು ತಿರುಗಾಟ ಮಾಡಿದಷ್ಟು ನನ್ನ ಪ್ರಾಯ ಆಗಲಿಲ್ಲ. ನೀನು ಇಷ್ಟು ಜೀವಗಳನ್ನಾದರೆ ಹೋಗು, ಅಂತಃಪುರವನ್ನು ಸೇರಿಕೋ, ಕೈಗೆ ಬಳೆಯನ್ನು ತುಟ್ಟುಕೋ, ಹೆಂಗಳಂತ ಬಿದ್ದುಕೋ. ನಾವು ಕೆಲವೊಮ್ಮೆ ಎಷ್ಟು ಉತ್ಸಾಹ ಇತ್ತು ಜಾಗ್ರತೆ ಮಾಡಬೇಕಾಗ್ತದೆ. ಉತ್ಸಾಹ ಉಂಟು ಅಂತ ನೆಲ ಬಿಟ್ಟರೆ ಕಟ್ಟಿದ್ದು ಕೆಳಗೆ ಬೀಳ್ತದೆ. ಅಜ್ಜೆ ಇದ್ರೆ ಮಾತ್ರ ಉಳಿಯುತ್ತದೆ ಪ್ರಭು. ವಿಕ್ರಮ ಇದ್ದಲ್ಲೆಲ್ಲ ತೋರಿಸುವುದಾದ್ರೆ ಶುಂಭನಿಗೂ ಮಹಿಷನಿಗೂ ಏನು ವ್ಯತ್ಯಾಸ? ನೀನು ಜಾಣ ಪ್ರಭು, ಅವ ಕೋಣ ಅಲ್ಲ. ನಿನಗೆ ಅದೇ ದಾರಿ ಸೂಕ್ತ ಹೌದಾದ್ರೆ ನಿನಗೆ ಆಕ್ಷೇಪ ಮಾಡುವುದಕ್ಕಲ್ಲ, ನಾನು ಅಭಿಪ್ರಾಯ ಹೇಳುವುದಕ್ಕೆ ಮಾತ್ರ. ನಾನು ಕೊಡಪಣ ಅಪ್ಪಣೆ ಕೊಡುವಂತೆ. ಇದು ಕದನ ಕುತೂಹಲಿಗಳ ಮಾತು. ಹೆಚ್ಚಿದ್ದಾರೆ ನಿನ್ನನ್ನು ರಣವೀಳೆಯಲ್ಲಿ ಒಮ್ಮಟ್ಟಲೆ ರಣವೀಳೆಯನ್ನಿತ್ತು ನಿನ್ನನ್ನು ಕಳುಹಿಸಿಕೊಡುತ್ತೇನೆ. ಇನ್ನು ಮುಂದೆ ನಾನು ನಿನ್ನ ಹಿಂದೆ ಒಂದೋ ರಣವೀಳ್ಯ ನಿನಗೆ ತಿಂದು ಕೆಂಪಾಗುವುದಕ್ಕೆ ಸಿಗ್ತದೆ, ಇಲ್ಲದ್ರೆ ಕೆಂಪಾದ ರಕ್ತದ ವಿಷಯ ಬರ್ತದೆ. ಕಂಡು ದೇವಿ ಬೇಕಾ ನನಗೆ
ನಾವು ಅಷ್ಟು ಗಂಟಲ ಪಸೆ ಹಾರಿಸಿದ್ದಕ್ಕೆ ನಮಗೆ ಸಿಕ್ಕಿದ ಪ್ರಶಸ್ತಿ ಜೀವಗಳ್ಳ. ಅದೇ ಯಾವನು ಒಳ್ಳೆಯದನ್ನು ಹೇಳ್ತಾನೆ ಅವ ಯಾರಿಗೂ ಬೇಡ. ಕುರುಡರ ಊರಿನಲ್ಲಿ ಒಂದು ಕಣ್ಣಿದ್ದವನೇ ಅಪರಾಧಿ. ಇದು ಕುರುಡರ ಊರಾಗಿ ಹೋಯಿತು. ಬಿಡಿ, ಹೇಳಿದವ ಅನ್ನ ಕೊಟ್ಟವಲ್ವ, ಉಳಿದವ ಹೇಳ್ತಿದ್ರೆ ನನ್ನ ಪ್ರತಿರೋಧವೇ ಬೇರೆ ಇತ್ತು. ಅವ ಹೇಳಿದ್ದನ್ನು ಮಾಡಬೇಕಾದ್ದು ಮಾತ್ರ ಅನ್ನದ ಋಣ ತೀರಿಸಬೇಕಾದಂಥ ನಿಷ್ಠಾವಂತ ಸೇವಕನಿಗೆ ಕರ್ತವ್ಯ. ಹಾಗಾಗಿ ಕೋಟಿ ದೈತ್ಯರನ್ನು ನೆರಹಿಸಿದ್ದೇನೆ, ಆಯುಧವನ್ನು ಗ್ರಹಿಸಿದ್ದೇನೆ. ಕದಂಬವನದಲ್ಲಿ ದೇವಿ ಅವಳು ದೇವನೆನಿಸಿಕೊಂಡಂತ ಶುಂಭನಿಗೆ ಒಲಿದು ಬರ್ತಾಳ ಅಥವಾ ದೇವಿಯಾಗಿ ಇರ್ತಾಳ? ನಿರೀಕ್ಷೆ ಉಂಟು, ನಡಿ. ದಾರಿ ತಪ್ಪಿತ ಹೇಗೆ? ದಾರಿ ತಪ್ಪುದು ಹೇಗೆ? ಇಲ್ಲಿಗೆ ವರ್ಷಕ್ಕೆ 4 ಸಲ ಬರ್ತೇವೆ ನಾವು, ಕಣ್ಣು ಮುಚ್ಚಿ ಬರ್ಬೋದು. ಆದರೆ ನೋಡಿ, ಪರಿಸ್ಥಿತಿ ಬದಲಾಗಿದೆ. ಮೊದಲೆಲ್ಲ ನಾವು ಬರುವಾಗ ಎಲ್ಲರೂ ಭಯದಿಂದ ಇರ್ತಿದ್ರು. ಈಗ ನೋಡಿ, ನಾವು ಬಂದದ್ದು ಗೋಚರವೇ ಇಲ್ಲ, ಲೋಕವೇ ಬೇರೆ. ಕಣ್ಣು ಬಿಡುದು ನೋಡಿ, ಹುಲ್ಲೆ ಮರಿ ಹುಲಿಯೊಂದಿಗೆ. ಓ ಈ ಕಡೆ ನೋಡಿ ಕಾಗೆ ಕೋಗಿಲೆಗಳು, ಓ ಆ ಕಡೆ ನೋಡಿ ಬೆಳಕು, ಆದರೂ ಬಿಸಿ ಇಲ್ಲ, ತಂಪಿನ ಬೆಳಕು, ಒಳಗಿಂದಲೇ ಬಂದ ಬೆಳಕು. ಬೆಳಕು ಬರಬೇಕಾದದ್ದು ಕೃತಕವಾಗಿ ಅಲ್ಲ, ಒಳಗಿನಿಂದ ಬರಬೇಕಾದ್ದು. ಹಾಗಾಗಿ ವೈದಿಕರು ಹೇಳಿದರು, ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವಂತಹ ಶಕ್ತಿ ಬಂದಿದೆ. ಅದೆಂಥದ್ದು ಕೇಳುದು? ಗಾನ ಅಲ್ವಾ? ಕಾಣುದು ಬೆಳಕಲ್ವಾ? ಎರಡರ ಮೂಲ ಹಿಡಿಯುತ್ತೇನೆ, ನಡೀತೇನೆ.
ಪಾಡಿದೆನು ಕೊಂಡಾಡಿದೆನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ನಿತ್ಯರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ಜಯ 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 ಸಂಗೀತದಲ್ಲಿ ಚಂದ ಆಗ್ತದೆ, ಮೇಲೆ ಹೋದದ್ದು ಕೆಳಗೆ ಬಂದರೆ ಬದುಕಿನಲ್ಲಿ ಹತಾಶೆ ಆಗ್ತದೆ. ಮೇಲೆ ಹೋದದ್ದು ಮೇಲೆ ಇರಬೇಕು ಅಂತ ಬದುಕಿನಲ್ಲಿ ಭಾವಿಸ್ತೇವೆ. ಬದುಕೇ ಒಂದು ಗಾನ, ಬರೀ ಆರೋಹಣ ಮಾತ್ರ ಇರುವುದಲ್ಲ, ಅವರೋಹಣವೂ ಉಂಟು. ಬೆಳಕಿನ ಮೂಲ, ನಾದದ ಮೂಲ, ಇದನ್ನು ಹಿಡಿದು ಹೊರಟೆ ಎಂದಾದರೆ ಕಟ್ಟಿದ ಚಿನ್ನದ ಉಯ್ಯಾಲೆ ಲೋಕ ನಾಯಕಿ ಬಾಲೆಯಾಗಿ ಕುಳಿತಿದ್ದಾನೆ. ದರ್ಶಿಸಿದೆ. ಹೇಗೆ ದರ್ಶಿಸಿದೆ? ನಮ್ಮನ್ನು ನಾವು ಮರೆಯದೆ ದೇವರ ದರ್ಶನ ಆಗುವುದಿಲ್ಲ. ಎಲ್ಲ ಜ್ಞಾನಿಗಳು ಹೇಳಿದರು, ನಿದ್ರೆ ಆಲಸ್ಯವನ್ನು ಮೀರು. ಇನ್ನೊಂದನ್ನು ದೊಡ್ಡ ಜ್ಞಾನಿಗಳು ಹೇಳಿದರು, ನಿದ್ರೆ ಆಲಸ್ಯದೊಂದಿಗೆ ಪ್ರತಿಭೆಯನ್ನು ಮೀರು. ಅದೆಂಥದ್ದು ಪ್ರತಿಭೆಯನ್ನು ಮೀರುವುದು ಅಂದರೆ? ಯಾವನು ಪ್ರತಿಭಾವಂತನೋ ಅವ ತನ್ನಷ್ಟಕ್ಕೆ ತಾನೇ ಸಮಾಜದಿಂದ ದೂರ ಆಗುತ್ತಾ ಹೋಗುತ್ತಾನೆ. ನಾನು ಎಲ್ಲರಂತಲ್ಲ, ನಾನು ದೊಡ್ಡವ ಎನ್ನುವ ಭಾವನೆ ತನ್ನಿಂದ ತಾನಾಗಿಯೇ ಬರ್ತದೆ. ಅದು ಯಾವಾಗ ಬಂತೋ ಆಗ ಸಮಾಜದಿಂದ ಮಾತ್ರ ದೂರ ಆಗುವುದಲ್ಲ, ಅವ ದೇವರಿಂದಲೂ ದೂರ ಆಗ್ತಾನೆ. ನಾವೆಷ್ಟು ಈ ಸ್ವಸ್ವರೂಪ ಜ್ಞಾನ ಬಂತೋ ಆಗ ನಮ್ಮ ಸಾಧನೆ, ನಮ್ಮ ಪ್ರತಿಭೆ ಶೂನ್ಯ ಆಗ್ತದೆ. ಚಂಡಮುಂಡರಿಗೆ ಬಂದ ಸಮಸ್ಯೆ ಅದು. ನಾವು 14 ಲೋಕಗಳನ್ನು ಗೆದ್ದವ, ವಿಧಿಯ ವರಬಲ ಪಡೆದವರು. ಧೂಮ್ರಾಕ್ಷನಿಗೆ ಬಂದ ಸಮಸ್ಯೆ ಅದು, ನಾನು ಸೇನಾಧಿನಾಯಕ, ಲೋಕವನ್ನೇ ಗೆಲ್ಲಬಲ್ಲೆ. ಲೋಕಕ್ಕೆ ಯಜಮಾನನಾದರೂ ಇವಳ ಮುಂದೆ ದಾಸನೇ ಆಗಬೇಕು ಎನ್ನುವ ನಿಜವಾದ ಯಥಾರ್ಥವನ್ನು ತಿಳಿಯದೇ ಹೋದರು. ಹಾಗಾಗಿ ನಮ್ಮನ್ನು ನಾವು ಮರೀಬೇಕು. ನಾವು ಏನು ಸಾಧನೆ ಮಾಡಿದರೂ ಮಗು ಆಗಬೇಕು. ನಮಗೆ ಬಹಳ ಕಷ್ಟ ಯಾವುದು ಅಂತ ಕೇಳಿದರೆ ಮಗು ಆಗಲಿಕ್ಕೆ. ಯಾಕೆ ಕಷ್ಟ? ಮಗುವಾಗಿರುವಾಗ ನಮಗೆ ದೊಡ್ಡವರಾಗಬೇಕು ಅಂತ ಕಾಣ್ತದೆ. ದೊಡ್ಡವರಾದ ಮೇಲೆ ಜೀವಮಾನದಲ್ಲಿ ಮಗು ಆಗ್ಲಿಕ್ಕೆ ಆಗೋದಿಲ್ಲ. ಮಗು ಆಗಬೇಕು ಅಂತ ಬಯಸ್ತೇವೆ. ಆ ಮುಗ್ಧತೆ ಎಲ್ಲಿಂದ ಬರ್ತದೆ? ಮುಗ್ಧತೆ ಇಲ್ಲದಿದ್ರೆ ತಾಯಿ ಎಲ್ಲಿಂದ ಒಲಿದು ಬರ್ತಾಳೆ? ಆ ಮುಗ್ಧತೆಯನ್ನು ತೋರಿಸಿದ ಸುಗ್ರೀವನಂತ ವೃದ್ಧನೂ ಇವಳ ಮುಂದೆ ಮಗುವಾದ, ಇವಳು ತಾಯಿಯಾದ. ಪ್ರಾಯ ಎಷ್ಟು ಅಂತ ಮುಖ್ಯ ಅಲ್ಲ, ಮಗುವಿನ ಮುಗ್ಧತೆ ಯಾವಾಗ ಬರ್ತದೆ ಅಂತ ಮುಖ್ಯ. ನೋಡಿದೆ ಯಾವ ಕಲಿತನ ಇದ್ರೂ ಎಲ್ಲಿ ಕರಗಿ ಹೋಗ್ತದೋ ಅಂತ ಪರಬ್ರಹ್ಮ ಸ್ವರೂಪವನ್ನು ನೋಡಿದೆ. ವಿದ್ಯೆ ಎನ್ನುವ ನದಿ, ಕಲಿತನ ಎನ್ನುವ ನದಿ, ಸಾಧನೆ ಎನ್ನುವ ನದಿ, ಸಂಘಟನತ್ವ ಎನ್ನುವ ನದಿ, ನಾಯಕತ್ವ ಎನ್ನುವ ನದಿ, ಎಲ್ಲವೂ ಸೇರುವ ಸಮುದ್ರ ಇದು. ಮತ್ತೆ ಇಲ್ಲಿಂದ ಸಮುದ್ರದ ಮುಂಭಾಗದಲ್ಲಿ ನಾನೊಂದು ಉಪನದಿ ಅಂತ ಹೇಳಿದ್ರೆ ಎಷ್ಟು ನಡೆದೀತು. ಕಲಿತನ ಅಂದ್ರೆ ಅಷ್ಟೇ, ಸಮುದ್ರದ ಮುಂದೆ ನದಿ ಹಾರಾಟ ಮಾಡಿದ ಹಾಗೆ. ಗಾಢ ಗರ್ವದಲ್ಲಿ ಕುಳಿತಿದ್ದಾಳೆ. ಯಾಕೆ ಈ ಗಾಢ ಗರ್ವ? ಎಲ್ಲ ಕಡೆಯಲ್ಲಿಯೂ ಶಾಂತಿ ಶಾಂತಿ ಅಂತ ಹೋದ್ರೆ ನಮ್ಮ ತಲೆಗೆ ಕತ್ತಿ ಬರುವುದು ನಮಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಶಾಂತಿಯಿಂದ ಸರಿ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಸ್ಪಷ್ಟ ಆಗಿದೆ. ಅವಕಾಶ ಕೊಟ್ಟಿದ್ದಾಳಪ್ಪ.
ಈಗ ಮಹಿಷನ ತಲೆ ಕಡ್ದಾಗೆ ಒಮ್ಮೆಲೆ ಬಂದು ವಧೆ ಮಾಡಿದ್ಲು. ತಲೆಯಲ್ಲಿದ್ದದ್ದನ್ನು ತೆಗೆಯುವ ಅಂತ ಇಷ್ಟು ಅವಕಾಶ ಕೊಟ್ಟರು. ನಮ್ಮ ತಲೆಯಲ್ಲಿದ್ದದ್ದು ಇನ್ನೂ ಹೋಗಲಿಲ್ಲ ಅಂತಾದರೆ ತಲೆಯೇ ತೆಗಿಬೇಕು. ಲೋಕಮಾರಕವಾದ ವಿಷವೃಕ್ಷವಾಗಿ ಬೆಳೆದಿದ್ದೇವೆ. ವಿಷವೃಕ್ಷಕ್ಕೆ ಯಾವ ನೀರು ಗೊಬ್ಬರ ಹಾಕಿದರೂ ಪ್ರಯೋಜನ ಉಂಟು, ಅದಕ್ಕೆ ಕೊಡಲಿಯೇ ಹಾಕಬೇಕಷ್ಟೆ. ಹಾಗಾಗಿ ಗಾಢಗರ್ವದ ಕೊಡಲಿಯನ್ನು ಶುಂಭನ ಆಧಿಪತ್ಯ ಎನ್ನುವ ವಿಷವೃಕ್ಷದ ಬುಡಕ್ಕೆ ಹಾಕಲಿಕ್ಕೆ ಇವಳನ್ನು ತಿಳಿಯದೆ ಇನಿತಾಯಿತೆ. ಲೋಕದ ತಾಯಿ ಬರುವಾಗ ಹೆಂಡತಿ ಆಗುವುದಕ್ಕಿರುವವಳು ಅಂತ ಬಂದೆವು. ಅದರ ಪರಿಣಾಮ ಹೀಗಾಯಿತು ನೋಡಿ. ಚಂಡಮುಂಡರು ಹೇಳಿದ ಮಾತ್ರಕ್ಕೆ ಇವು ಒಪ್ಪಿಕೊಂಡ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದರೆ ನಮ್ಗೆ ಏನು ಗೊತ್ತಾಗಬೇಕಾದ್ದು? ಅವನ ಸಂತೋಷ ಗೊತ್ತಾಗಬೇಕಾದ್ದಲ್ಲ, ಸಂತೋಷ ಪ್ರೀತಿಸದೇ ಇದ್ರೂ ಗೊತ್ತಾಗ್ತದೆ. ನಾವು ಅತಿಯಾಗಿ ಪ್ರೀತಿಸುವವರ ನೋವು ನಮಗೆ ಗೊತ್ತಾಗಬೇಕಾದ್ದು. ದಾನವರ ನೋವೇ ಗೊತ್ತಾಗದಷ್ಟು ಇವಳ ಬಯಕೆಯನ್ನು ಇರಿಸಿಕೊಂಡನಲ್ಲ ಶುಂಭ. ಅವನ ಬುದ್ಧಿಯ ಮೇಲೆ ಎಷ್ಟು ಪ್ರಭಾವ ಮಾಡಿರಬಹುದು ಇವಳು. ಹಾಗಾಗಿ ಇವಳನ್ನು ತಿಳಿಯದೆ ಇಷ್ಟ ಆಯಿತು. ವರೆದಿದ್ದೇನಲ್ಲ ಶುಂಭನಲ್ಲಿ ಭಾಷೆ. ಹೇಗೆ ಸರಿ ಮಾಡಲಿ? ಸರಿ ಮಾಡಲಿಕ್ಕೆ ಒಂದೇ ದಾರಿ, ಅವಳಲ್ಲೇ ಕೇಳುವುದು. ಚಂಡಮುಂಡ ಧೂಮ್ರಾಕ್ಷರ ಮಾತಾಡಿಸಿದಾಗೆ ಮಾತಾಡಿದ್ರೆ ಕೇಳು ಇವಳಿ ಬದ್ಧ ನೋಡಿಸಿದ. ಮಾತಾಡಲಿಕ್ಕೆ ನಮಗೆ 3 ವರ್ಷದಲ್ಲೇ ಕಲಿತೇವೆ. ಏನು ಮಾತಾಡಬೇಕು ಅಂತ 100 ವರ್ಷ ಆದರೂ ಕಲಿಯುವುದಿಲ್ಲ. ಮಾತಾಡುವುದೆಲ್ಲ ನುಡಿಸುವುದಲ್ಲ. ಅದು ಮಾತಾಡುವುದರಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲಿ ಉಂಟು. ಎಲ್ಲ ಹೊಡೆಯುವುದೆಲ್ಲ ನುಡಿಸುವುದಲ್ಲ. ಉಳಿಸುವುದು ಬೇರೆ, ಹೊಡೆಯುವುದು ಬೇರೆ. ನುಡಿಸುವುದು ಅಂತ ಹೇಳಿದ್ರೆ ಅಲ್ಲಿ ವಿನಯ ಬೇಕು. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು. ಮಾತೇ ಮಾಣಿಕ್ಯ. ನೋಡುವ, ಅಮ್ಮನಿಗೆ ನನ್ನ ಮಾತೆನ್ನುವ ಮಾಣಿಕ್ಯವನ್ನು ಕೊಡುವ. ಕಾಣಿಕೆ ಅಂತ ಸ್ವೀಕರಿಸ್ತಾಳೋ ಅಲ್ಲ, ಆ ಮಾಣಿಕ್ಯದಲ್ಲಿ ಕೊಳೆ ಉಂಟು ಅಂತ ನನ್ನ ರಕ್ತದಿಂದಲೇ ತೊಳಿತಾಳು. ಸಂಕಲ್ಪ ಅವಳಿಗೆ ಬಿಟ್ಟದ್ದು, ಪ್ರಯತ್ನ. ಏಣಾಗನೆ ಭವತ್ರೇ ನೀನೇ ನಿಲಗೆ ಅಮ್ಮ ವಿಶಾಲಾಕ್ಷಿ ವಿರೂಪಾಕ್ಷಿ ಭಕ್ತಾನಾಂ ಪರಿರಕ್ಷಿ. ಪಾದದ್ವಯಗಳಿಗೆ ಪುಡಮಟ್ಟಿದೆ ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಬಂದೆ. ಶುಂಭದೊರೆ ನನ್ನ ಒಡೆಯ. ನಾನು ಅವನಿಗೆ ಅಮಾತ್ಯನೂ ಹೌದು, ಅಳಿಯನೂ ಹೌದು. ನನಗೆ ರಕ್ತಬೀಜ ಅಂತ ಈಗ ಹೆಸರು ಬಂದರೆ. ಮೊದಲು ವಿರೂಪಾಕ್ಷ, ನನ್ನ ಗ್ರಾಚಾರಂ, ಎಲ್ಲಿ ಹೋದರೂ ರಕ್ತಬೀಜ. ಈಗ ವಿರೂಪಾಕ್ಷ ಅಂತ ಯಾರೂ ಕರೆಯುವುದಿಲ್ಲ, ಎಲ್ಲರೂ ರಕ್ತಬೀಜ 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 ಅಂತ ಕರೀತಾರೆ.
ಒಂದು ತಿರುಗಾಟ ಮುಗಿಯುವಾಗಾದರೂ ರಕ್ತ ಬೀಜ ಮುಗೀತದಂತ ಭವಿಷ್ಯ ಇಲ್ಲ, ಮುಗಿಯುವುದಿಲ್ಲ. ಮತ್ತೆ ಇವು ರಕ್ತ ಬೀಜ ಅಂತಲೇ ಕರೆಯುವುದು. ತಾಯೇ, ಬಹುದೊಡ್ಡ ನಿರೀಕ್ಷೆಯಿಂದ ಬಂದಿದ್ದೇನೆ ಅಲ್ಲ. ರಕ್ತ ಬೀಜ ನಾನೆಂತದಮ್ಮ, ಇಡೀ ದಾನವ ಕುಲವೇ ರಕ್ತ ಬೀಜ. ಅವರು ಒಂದು ಬೀಜವನ್ನು ನೀರು ಹಾಕಿದ್ದಿಲ್ಲ, ಎಲ್ಲರ ರಕ್ತ ಹಾಕಿದ್ದು. ಅವರ ರಕ್ತ ಅಲ್ಲ, ಉಳಿದವರ ರಕ್ತ. ಹಾಗಾಗಿ ಬೆಳೆ ನೋಡಿ ಹೀಗೆ ಬೆಳೆದದ್ದು. ತಾಯೇ, ಶುಂಭದಾನವ ನಿನ್ನನ್ನು ಬಯಸಿದ, ನೀನು ಚೂಣಿಯನ್ನು ಹಂಬಲಿಸಿದೆ ಅಮ್ಮ. ನಿನಗೆ ಬೇಕಮ್ಮ ಒಬ್ಬನನ್ನು ಕೊಲ್ಲಿಕ್ಕೆ ಕತ್ತಿ, ಹೀಗೆಲ್ಲ ರಕ್ತಪಾತ ಮಾಡುವುದ? ತಾಯೇ, ಚೆಲ್ಲಿದ ರಕ್ತದಿಂದ ಅಲ್ಲಲ್ಲ ಸಾಧನೆ ನಿರ್ಣಯ ಆಗುವುದು, ಬದುಕಿದ ಜೀವದಿಂದ ಅಲ್ವ ಸಾಧನೆ ನಿರ್ಣಯ ಆಗುವುದು. ಕಾರುಣ್ಯದ ರೂಪಿಣಿ ನೀನು. ಗಂಧದ ಮರಕ್ಕೆ ಕೊಡಲಿಯಿಂದ ಕಡಿದರೆ ದುರ್ವಾಸನೆ ಕೊಡುವುದಿಲ್ಲ, ಹುಲ್ಲು ಹಾಕಿದರೂ ಗೋವು ಹಾಲಲ್ಲದೆ ಕೆಟ್ಟದ್ದನ್ನು ಕೊಡುವುದಿಲ್ಲ. ದೇವ ಸ್ವಭಾವ ಅಂದರೆ ಕಾರುಣ್ಯ. ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ ಕಾರುಣ್ಯ ಕೊಡಬೇಡುವೆ ಅಮ್ಮ. ದ್ವೇಷಭಾವದಿಂದ ಮುಂದುವರಿಯುವುದೇ, ದ್ವೇಷವನ್ನು ಬದಿಗಿಡು. ಲೋಕದಲ್ಲಿ ದ್ವೇಷದಿಂದ ಜಯಿಸಲಾಗದ 1000 ಪಟ್ಟು ದೊಡ್ಡದನ್ನು ಪ್ರೀತಿಯಿಂದ ಜಯಿಸುವುದಕ್ಕಾಗ್ತದೆ ಅಂತ ನನಗಿಂತ ಹೆಚ್ಚು ಸ್ಪಷ್ಟವಾಗಿ ನಿನಗೆ ಗೊತ್ತು. ನೀನೊಮ್ಮೆ ಅವನ ಕೈ ಹಿಡಿದರೆ, ತಾಯೇ, ಇಲ್ಲಿಯವರೆಗೆ ನೀನು ಏನನ್ನು ರಕ್ತಪಾತದಿಂದ ಮಾಡಿದ್ಯೋ ಅದನ್ನು ಒಂದು ಬಿಂದು ಬೆವರು ಸುರಿಸದೆ ಮಾಡಿಬಿಡಬಹುದಲ್ಲ. ದೊಡ್ಡ ಮನಸ್ಸು ಮಾಡು, ಆ ಉಯ್ಯಾಲೆಯಿಂದ ಇಳಿ. ನಿನಗೆ ಮನಸ್ಸಿದ್ರೆ ಶೋಣಿತಾಪುರದಲ್ಲಿ ಒಂದು ತೊಟ್ಟಿಲು ಕಟ್ಟು, ಅದರಲ್ಲೇ ಮಕ್ಕಳನ್ನು ಆಡಿಸು. ದೊಡ್ಡ ಮನಸ್ಸು ಮಾಡಿ. ಕರ್ತವ್ಯ ಚತುರಮತಿಯಾಗಿ ಚಾರುವಾಕ್ಯಗಳನ್ನು ಆಡುತ್ತಾ ನಿನ್ನ ಅರಸನ ಬಯಕೆ ಹೆದರಿಕೆಯಿಂದ ಅವನದ್ದಾಗಿರುವ ಅಭಿಪ್ರಾಯವನ್ನು ನನ್ನ ಮುಂದೆ ಮಂಡಿಸಿ. ನಮ್ಮ ಶೋಣಿತಾಪುರದ ಶಬ್ದಕೋಶದಲ್ಲೇ ಇಲ್ಲ ಅದು ಭಯ ಅಂತ. ಅಲ್ಲಲ್ಲ, ಅರಸನ ಬಯಕೆ. ಅಭಯ, ಭಯ ಅಲ್ಲ, ಅಭಯ. ಅದಕ್ಕಾಗಿ ಅವನ ಬಯಕೆಯನ್ನು ನನ್ನ ಮುಂದೆ ವ್ಯಕ್ತಪಡಿಸಿದೆ. ನನ್ನ ಮುಂದೆ ಇಷ್ಟು ಮಾತನಾಡುವ ನೀನು ನಿನ್ನ ಅರಸನ ಮುಂದೆ ಇದಕ್ಕಿಂತ ಕಡಿಮೆ ಮಾತಾಡಿದರೂ ಸಾಕಾಗ್ತಿತ್ತು. ಪ್ರಾಯಶವನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಕಳಿಸದೇ ಇರ್ತಿದ್ದ. ಈ ಪ್ರಸ್ತಾಪನೆಗೆ ಬಿದ್ದು ಹೋಗ್ತಿದ್ದ. ಅಲ್ಲ, ನಾನು ಎದ್ದು ಬರದೇ ಇರ್ತಿದ್ದೆ, ಅವನೇ ಬರ್ತಿದ್ದ. ಬಹುಶಃ ನಿರ್ಣಯ ಮಾಡಿದ್ದಾನೆ ಕಾಣ್ತದೆ. ನಾನು ಹೋದ್ರೂ ಅವೊಬ್ಬ ಕುಳಿತುಕೊಳ್ಳಿ ಅಂತ ನನ್ನನ್ನು ಕರೆಯದೇ ಹೊರಟ. ನಾನು ನಿಲ್ಲಿಸಿ ಮಾತಾಡಿದ್ದೆ. ಯಾಕೆ ಗೊತ್ತುಂಟ? ಈ ಪ್ರಸಂಗದಲ್ಲಿ ಅಲ್ಲದಿದ್ರೆ ರಕ್ತಬೀಜನ ಇದ್ದಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ಹೌದಾ? ಹಾಗಾಗಿ ನಿಲ್ಲಿಸಿ ಮಾತಾಡಿ. ಹಾಗಾಗಿ ನಿನಗೆ ನಿನ್ನನ್ನು ಕಾಣಿಸಿಕೊಳ್ಳುವಂತ ಬಂದು ಕಾಣಿಸಿಕೊಳ್ಳುವುದಲ್ಲ, ಏನಾದರೂ ತಗೊಂಡದಕ್ಕೆ ಮಾಡಬೇಕಲ್ಲ. ಹಾಗಾಗಿ ಅರಸನ ಉತ್ಪನ್ನದ ಋಣ ಕೊಡುವವರಿಗೆ ತಲೆಬಿಸಿ ಆಗಬಾರ್ದು. ಅವನು ಎಂತದಕ್ಕೆ ಅವನಿಗೆ ಕೊಡುದು? ಅದಕ್ಕಾಗಿ ಇಲ್ಲಿ ಬಂದು ನನ್ನ ಮುಂದೆ ನಿನ್ನ ಆತ್ಮನಿವೇದನೆಯನ್ನು ಮಾಡಿದ್ದು. ಒಬ್ಬ ದೇವರ ಮುಂದೆ ಒಬ್ಬ ಭಕ್ತ ಆತ್ಮನಿವೇದಕರಾಗಿ ತನ್ನ ಅಂತರಾಯವನ್ನು ಬಿಚ್ಚಿಡುವ ಹಾಗೆ ನನ್ನ ಮುಂದೆ ಬಹಳ ಸುಶ್ರಾವ್ಯವಾಗಿ ಮಾತನಾಡಿದೆ. ಕೇಳುವುದಕ್ಕೆ ಇಂಪಾಗಿತ್ತು. ನಮ್ಮದು ಕೇಳುವ ಅಂತ ಅನಿಸ್ತದೆ. ಹೌದಾ? ಇಷ್ಟೊತ್ತು ನಾನು ಸುಮ್ಮನೆ ಕುಳಿತದ್ದು ನಾನು ಮಾತಾಡಿದ್ದಲ್ಲಮ್ಮ, ಇದು ಮಾತಾಡುವುದೇ ದೇವಿಯ ದಯದಿಂದ. ಹೌದಾ? ಆಗ್ಲಿ, ಅದನ್ನು ನೆನಪಿಟ್ಟುಕೊಂಡು ಮುಂದುವರಿ. ಆದರೆ ನನ್ನ ಮುಂದೆ ಇಟ್ಟು ಸುಶ್ರಾವ್ಯವಾಗಿ ಮಾತನಾಡುವ ನೀನು ನಿನ್ನ ಒಡೆಯನನ್ನು ತಿದ್ದಲಿಲ್ಲ, ನಿನ್ನ ಒಡೆಯನಿಗೆ ಬುದ್ಧಿಯನ್ನು ಹೇಳಲಿಲ್ಲ. ಎಲ್ಲಿಯಾದರೂ ನಿನ್ನದಾಗಿರುವಂಥ ಈ ಚಾರುವಾಕ್ಯಗಳು ಅವನ ಮುಂದೆ ಉಪಯುಕ್ತವಾಗಿ ಬಿಂಬಿತವಾಗುತ್ತಿದ್ದರೆ ಖಂಡಿತ ತನ್ನ ಅಭಿಪ್ರಾಯ ಹಿಂತಕೊಡ್ತಿದ್ದ. ನನ್ನ ಅಳಿಯ ಹೇಳಿದ್ದು ಸರಿ ಉಂಟು. ಹಾಗಾಗಿ ಪ್ರಸ್ತಾಪ ಎಲ್ಲಿಗೆ ನಿಲ್ಲಿಸಿದೆ, ಹೋಗು ರಕ್ತಬೀಜ ಅಮ್ಮನಲ್ಲಿ ಹೇಳಿ ಬಾ ಅಂತ ಕಳಿಸ್ತಾ ಇದ್ದ. ಹೇಳದೆ ಅಲ್ಲ, ಮತ್ತೆ ಅದು ಹೇಳುವ ಕ್ರಮದಲ್ಲಿರುವುದು. ಏನು? ಒಬ್ಬ ರಾಜ ತನ್ನ ಆಯುಷ್ಯ ಎಷ್ಟು ಅಂತ ನೋಡ್ಲಿಕ್ಕೆ ಒಬ್ಬ ಜ್ಯೋತಿಷಿಯನ್ನು ಕರೆದಾನ. ಸರಿ, ಜಾತಕ ನೋಡಿದ. ನಿನ್ನದು ಎಂಥದ್ದು ಆಯುಷ್ಯ, ನಿನ್ನ ಕಣ್ಣ ಮುಂದೆ ನಿನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಮಣ್ಣು ತಿಂದು ಹೋಗ್ತಾರೆ ಅಂತ ಹೇಳಿದ. ಕೋಪ ಬಂತು ರಾಜನಿಗೆ. ಸೆರೆಮನೆಗೆ ಹಾಕಿ ನೇಣು ಹಾಕಿ ಅಂತ ಹೇಳಿದ. ಮತ್ತೊಬ್ಬ ಜ್ಯೋತಿಷಿಯಲ್ಲಿ ಕೇಳಿದಾನೆ. ಅವ ಜಾತಕ ನೋಡಿದಾನೆ. ಅವ ಹೇಳಿದಾನೆ, ಏನು ನಿನ್ನ ಆಯುಷ್ಯ, ನಿನ್ನ ಮಕ್ಕಳು ಮೊಮ್ಮಕ್ಕಳು ಆಳಿ ಬಾಳಿ ಅಳಿದು ಹೋಗುವವರೆಗೂ ನೀನು ಬದುಕುತ್ತಿ ಅಂತ ಹೇಳಿದಾನೆ. ಇವನಿಗೆ ಬಂಗಾರದ ಕಡಗ, ಅವನಿಗೆ ಸೆರೆಮನೆ. ಹೇಳಿದ್ದಿಬ್ಬರು ಒಂದೇ, ಹೇಳಿದ ಶೈಲಿ ಮಾತ್ರ ಬೇರೆ. ರಕ್ತ ಬೀಜ ಹೇಳಿದ್ದೆಲ್ಲ ಮುಟ್ಟುವುದಿಲ್ಲ ಅಮ್ಮ, ದೇವಿ ಮಾತ್ಮೆ ಅಲ್ವಾ? ನೀನೊಮ್ಮೆ ಹೇಳಿ ನೋಡು. ಅಲ್ಲಿವರೆಗೆ ಬಾ. ಆ ಕೆಲಸ ಮತ್ತೆ ಒಂದುಂಟು, ಅಲ್ಲಿವರೆಗೆ ನಾನು ಬರುವುದು ಮತ್ತೆ ಒಂದುಂಟಮ್ಮ. ಇದರದ್ದು ಮಿತಿಯೋ ಇದರದ್ದು ವಿಶೇಷತೆ ಗೊತ್ತಿಲ್ಲ. ಉಳಿದವರು ಎಂಥದ್ದು ತಲೆ ಕೆಳಗೆ ಕಾಲ ಮೇಲೆ ಮಾಡಲಿ, ಕೇಳುವುದೆಲ್ಲರೂ ದೇವಿಯಲ್ಲಿ. ಆದರೆ ಇನ್ನು ಮುಂದೆ ನಿನ್ನಂಥವರಿದ್ದ ರಕ್ತಬೀಜನ್ನೇ ಕೇಳ್ತಾರೆ. ಹೌದಾ? ದೊಡ್ಡ ಅನುಗ್ರಹ. ಅಷ್ಟೇ ಅಲ್ಲ, ಈಗ ನಿನ್ನ ಅರಮನೆಗೆ ಬರಬೇಕು, ನಿನ್ನ ಒಡೆಯೊಂದಿಗೆ ಇರಬೇಕು ಅಂತ ಬಯಸ್ತೀಯಲ್ಲ. ಹೌದು. ಅದರ ಮೊದಲು ಸ್ವಲ್ಪ ಯೋಚನೆ ಮಾಡಿದ್ಯಾ? ಏನು? ಅಪರಾಧವನ್ನು ಯಾರೇ ಮಾಡಲಿ ಅವನು ನಿಜವಾಗಿ ಅಪರಾಧಿ ಆಗ್ತಾನೆ. ಆದರೆ ಅಪರಾಧ ಮಾಡುವಲ್ಲಿ ಅವನಿಗೆ ಪ್ರಚೋದಕನಾಗಿ ಬೆನ್ಗಡೆಗೆ ನಿಂತು
ಯಾರು ಸಹಾಯ ಮಾಡ್ತಾರೆ ಅವರು ಕೂಡ ನನ್ನ ನ್ಯಾಯಾಲಯದ ಮುಂದೆ ಅಪರಾಧಿಯಾಗಿ ನಿಲ್ತಾರೆ. ಅನುಮೋದಕ ಪ್ರೇರಕ ಕರ್ತೃ ಕಾರಯಿತ ಚತ್ವಾರಿ ಸಮಭಾಗಿನ ಅಲ್ವೇ? ಹೌದು. ಹಾಗಾದ್ರೆ ನಿನ್ನ ಅರಸನ ದುಷ್ಕಾರ್ಯಗಳಿಂದ ಬೆಂಬಲಿಸಿದ್ದಂತಾಯ್ತು. ನಾನು ಕರ್ಕೊಂಡು ಹೋಗ್ಲಿ ಬಂದ ಅಭಿಪ್ರಾಯ ಏನು ಹೇಳ್ತದೆ? ನೀನು ನನ್ನನ್ನು ಒಪ್ಪಿದ್ದಿ, ನನ್ನನ್ನು ತಪ್ಪಿದ್ದಿ, ಕರ್ಕೊಂಡು ಹೋಗಬೇಕು ಅಂತ ಬಯಸಿದ್ದಿ. ಅಲ್ಲ, ನೀನು ಮೊನ್ನೆ ಹೇಳ್ತಿದ್ರೆ ನಾನು ಒಪ್ತಿದ್ದೆ. ಮೊನ್ನೆ ಯಾವಾಗ? ಸುಗ್ರೀವನನ್ನು ಬದುಕಿಸುವ ಮೊದಲು. ಈಗ ಅನುಮೋದಕ ಪ್ರೇರಕ ಇದರಲ್ಲಿ ಸುಗ್ರೀವನಿಲ್ವ? ಅವನಿಗೆ ಅನುಗ್ರಹ ಮಾಡ್ತೀನಿ, ನನಗೆ ಮಾಡ್ಲಿಕ್ಕೆ ಏನು? ನಿನಗೂ ಅನುಗ್ರಹ ಮಾಡಬಲ್ಲೆ, ಆದ್ರೆ ಈ ಕಾರ್ಯಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕದು? ನಿನ್ನ ಅರಸ ಸರಿ ಇಲ್ಲ. ಅದು ನಿನಗಿಂತ ಮೊದಲು ನನಗೆ ಗೊತ್ತುಂಟು. ಮತ್ತೆ ಯಾಕೆ ಅವನಲ್ಲಿ ಬರಬೇಕು ನಾನು? ಆದ್ರೆ ಬಿಡ್ಲಿಕ್ಕೆ ಆಗುದಿಲ್ಲಲ್ಲ, ನನ್ನ ಅರಸ ಅಲ್ವಾ? ಅವನದ್ದಾಗಿರುವಂತಹ ಶೋಣಿತ ಪ್ರದೇಶದ ಪುರದ ವ್ಯಾಪ್ತಿ ಎಷ್ಟು ಸಾಕಷ್ಟಿದೆ. ಹೌದು, ಈಗ 14 ಲೋಕವೇ ನನ್ನದು ಅಂತ ಹೇಳ್ತಾರೆ. ವಸ್ತು ವಾಹನಗಳ ಕೊರತೆ ಇಲ್ಲಲ್ಲ? ಇಲ್ಲ ಇಲ್ಲ. ಬೇಕಾದಷ್ಟು ಆಳು ಕಾಡು ಸೇನೆ ಮೇನೆ ಭಂಡಾರ ಎಲ್ಲವನ್ನು ಹೊಂದಿದ್ದಾನೆ. ಹೌದಾ? ಅಷ್ಟು ಹೊಂದಿದ್ರು ಅವನಿಗೆ 3 ಲೋಕದ ಮೇಲೆ ಪ್ರಭುತ್ವ ಬೇಕು ಅಂತ ಅನಿಸಿದ್ರೆ ಇನ್ನೊಬ್ಬರ ಆಸ್ತಿ ಒಳಗೆ ಹಾಕಬೇಕು ಅಂತ ಆಸೆ ಅಲ್ವಾ? ಅವನಿಗೆ ಬೇಕು ಅಂತ ಹೊರಟದ್ದಲ್ಲ, ಮತ್ತೆ ಮತ್ತೊಬ್ಬರಿಗೆ ಇರಬಾರ್ದು ಅಂತ ಹೊರಟದ್ದು. ಆಗೋ ಅರ್ಥವನ್ನೇ ನೀನು ಹೇಳಿದಾಗ, ಜ್ಯೋತಿಷ್ ಹೇಳಿದ ಕತೆ ಎರಡು ಅರ್ಥ ಒಂದೇ, ಅಳಿಯಲ್ಲ ಮಗಳ ಗಂಡ. ಹಾಗಾಗಿ ತನ್ನದೂ ಬೇಕು, ಪರರದ್ದು ಬೇಕು. ನನಗೆ ಬೇಕು ಅಂತಲ್ಲ, ದೇವೇಂದ್ರನಿಗೆ ಇರಬಾರ್ದು ಅಂತ. ಅದೇ ಅರ್ಥ ಒಂದೇ. ಅಲ್ಲ, ಇವನಿಗೆ ಶೋಣಿತಾಪುರ ಸಾಕಾಗದಿತ್ತು, ನಮಗೆ ಬೇಕು ಎನ್ನುವ ಬಯಕೆ ಬೇರೆ, ಮತ್ತೊಬ್ಬನಿಗೆ ಇರಕೂಡದು ಎನ್ನುವ ದ್ವೇಷ. ಹಾಗಾದರೆ ಕೆಲವರೆಲ್ಲ ಹಾಗೆ 4 ಮಕ್ಕಳನ್ನು ಪಡೆದು ಒಬ್ಬ ಮಗ ಹೋದ್ರೂ ತೊಂದರೆ ಇಲ್ಲ, ಬಿಡುವುದೇ. ಹಾಗಾದ್ರೆ ಪರಧನಾಪಹಾರ, ಪರದತ್ತಾಪಹಾರ, ಅದಕ್ಕೆ ಏನು ಶಿಕ್ಷೆ? ಏನು ಶಿಕ್ಷೆ? ಕಾಯಖಂಡನವೇ ಶಿಕ್ಷೆ. ಅದು ಉಳಿದವರಲ್ವ? ನೀನು ಅದನ್ನು ಸುಧಾರಣೆ ಮಾಡಬಹುದು. ಹಾಗಾಗುದಿಲ್ಲ. ಎಲ್ಲಿ ಅಪರಾಧ ಆಗ್ತದೆ ಶಿಕ್ಷೆ ಕೊಡುದು. ಈಗ ಉಳಿದವರೆಲ್ಲ ಶಾಸ್ತ್ರ ಓದಿ ಮಾಡಬೇಕು. ನೀನು ಹೇಳಿದ್ದು ಶಾಸ್ತ್ರ ಆಗ್ತದೆ. ಹಾಗಾದ್ರೆ ನಿನ್ನ ಒಡೆಯ ಶಾಸ್ತ್ರ ಓದಿಲ್ವಾ? ಶಾಸ್ತ್ರ ಓದಿದ್ರು, ಅವ ಹೇಳಿದ್ದು ಪುರಾಣ ಗೊತ್ತಿಲ್ವಾ? ಅವ ಓದಿದ್ದಾನೆ, ಯಾಕೆ? ಅದರಲ್ಲಿ ಎಷ್ಟು ತಪ್ಪುಂಟು ಅಂತ ಹುಡುಕಲಿಕ್ಕೆ ಓದಿದ್ದ. ಹಾಗಾದ್ರೆ ಋಣಾತ್ಮಕವಾದ ಭಾವದಲ್ಲೇ ನೀನು ಅವನು ಸಮರ್ಥನೆ ಮಾಡ್ತಾ ಇದ್ದ. ಹಾಗಾದ್ರೆ ಅವನ ವಿಷಯ ಅವನನ್ನು ಓಲೈಸಲಿಕ್ಕೆ ಆಗುದಿಲ್ಲ. ಆಮೇಲೆ ಋಷಿಮುನಿಗಳ ಮೇಲೆ ಹಲ್ಲೆ ಮಾಡಿದ್ದಾನೆ. ಹೌದು. ಅವರ ಋಷಿ ವಧುಗಳ ಮೇಲೆ ಅವನದಾಗಿ ದೌರ್ಜನ್ಯ ನಡೆದಿದೆ. ಹಾಗಾದ್ರೆ ಬ್ರಹ್ಮ ಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ವನಿತೆಯರಿಗೆ ಕೊಟ್ಟ ತೊಂದರೆ, ಭೂಮಿಯ ಮೇಲೆ ಮಾಡಿದಂಥ ಈ ರೀತಿಯದ್ದಾಗಿರುವಂಥ ಅಪರಾಧಗಳು ಇವೆಲ್ಲ ಏನು ಹೇಳ್ತದೆ? ನೀನು ಚೆನ್ನಾಗಿ ತಿಳಿದವನೇ ಇದ್ದೆ, ಇವೆಲ್ಲ ಶಿಕ್ಷಾರ್ಹವಾದಂಥ ಅಪರಾಧಗಳು. ಎಂಥ ಅಪರಾಧ ಶಾಸ್ತ್ರಗಳನ್ನು ಸಹಿಸಬಲ್ಲಂತ ಶಕ್ತಿ ನಾನಿದ್ದೇನೆ. ಅಪರಾಧ ಶಾಸ್ತ್ರಾಣಿ ಪ್ರಿಯಂತೆ ಅಹರ್ನಿಶಂ ನಾವು ಮಾಡ್ತೇವೆ, ನೀನು ಕ್ಷಮಿಸು. ನೀನು ಕ್ಷಮಿಸು ಅಂತ ಹೇಳುದಲ್ವಾ? ಕ್ಷಮಿಸು ಅಂತ ಹೇಳಬೇಕು ಅಂತ ಆದ್ರೆ ಅದನ್ನು ನೀನಲ್ಲ, ಅವನೇ ಬಂದು ಹೇಳಿದ್ರು. ನೀನು ಅವನ ಮುಖವಾಣಿಯಾಗಿ ಮಾತನಾಡಿ ನನ್ನೊಡೆ ಹೇಗೆ ಹೇಳ್ತಾನೆ, ನನ್ನ ಓಲೈಸಿಕೊಂಡು ಹೇಳಿದ್ರೆ ಆಗುದಿಲ್ಲ. ಈಗ ತಂದೆಗೆ ಸೌಖ್ಯ ಇರುವುದಿಲ್ಲ, ತಂದೆಯ ಲೆಕ್ಕದಲ್ಲಿ ಮಗ ರುದ್ರಾಭಿಷೇಕ ಕೊಡ್ಲಿಕ್ಕೆ ಆಗುದಿಲ್ಲ, ಆಗ್ತದೆ. ಈಗ ಅವನಿಗೆ ಮಾನಸಿಕವಾಗಿ ಅಸ್ತವ್ಯಸ್ತ ಉಂಟು. ಹಾಗಾಗಿ ಅವನ ಲೆಕ್ಕದಲ್ಲಿ ನಾನು ಅಭಿಷೇಕ ಕೊಡ್ಲಿಕ್ಕೆ ಇಲ್ಲ, ಅದನ್ನು ಮೊದಲು ಸರಿ ಮಾಡು. ಮಾನಸಿಕವಾದ ಅಸ್ತವ್ಯಸ್ತ ಅಲ್ಲ, ಈ ರುದ್ರಾಭಿಷೇಕದಲ್ಲಿ ಸರಿಯಾಗ್ತದೆ. ನಿನ್ನನ್ನು ಹೋಲಿಸಿದ್ರಲ್ಲಿ ಯಾಕೆ ಗೊತ್ತುಂಟಾ? ಮದುವೆ ಆಗುವ ಮೊದಲು ಎಷ್ಟೋ ಕೆಟ್ಟದ್ದು ಮಾಡಿದವರೆಲ್ಲ ಮದುವೆ ಆದ್ಮೇಲೆ ಬೆಕ್ಕಿನ ಹಾಗೆ ಕುಳಿತು ಬರ್ತಾರೆ. ಒಮ್ಮೆ ಕೈ ಹಿಡಿಯಮ್ಮ, ಸರಿ ಮಾಡುವ ನಾನು. ನಾನು ಮದುವೆ ಆಗಿ ಗೊತ್ತಿಲ್ಲ, ನಾನು ಮದುವೆ ಆದವರನ್ನು ನೋಡಿ ಗೊತ್ತಾಗ್ತದೆ. ಮದುವೆ ಆಗುವ ಮೊದಲೆಲ್ಲ ಹಾರಾಟ ಮಾಡುವವರು ಎಷ್ಟು ಜನ ಇದ್ದಾರೆ. ಮದುವೆ ಆಗುವ ಮೊದಲು ಅವ ಸಿಂಹವೇ, ಮದುವೆ ಆದ್ಮೇಲೂ ಸಿಂಹವೇ, ಅದೇ ಅವನ ಮೇಲೆ ದುರ್ಗಿ ಇರ್ತಾಳೆ ಅಷ್ಟೇ. ಈಗ ಬಂದ ಹುಡುಗರು ಅದನ್ನೇ ಹೇಳಿದ್ರು, ಏನು ನಾವು ಬ್ರಹ್ಮಚಾರ್ಯವನ್ನು ಪಾಲಿಸ್ತಾ ಇದ್ದೇವೆ, ಅವರ ಗತಿ ಏನಾಗಿದೆ ಅಂತ ತಿಳಿದಿದ್ವಿ. ದೇವಲೋಕವನ್ನು, ನಾಗಲೋಕವನ್ನು, ಭೂಲೋಕವನ್ನು ಕೈವಶ ಮಾಡಿಕೊಳ್ಳುವುದು ಅಂತಂದ್ರೆ ಅದು ದೊಡ್ಡದು ವಿಶೇಷ ಅಂತ ನಾವು ತಿಳ್ಕೊಂಡಿದ್ದಾರೆ. ತ್ರಿಜಗದಲ್ಲಣ ಓನಮೂರನ್ನು ಅಲ್ಲಾಡಿಸಿದ್ದೇನೆ, ಇದರ ಹಿಂದೆ 8 ಮಂದಿಯ ಕಣ್ಣೀರುಂಟು, 8 ಮಂದಿಯ ನೋವುಂಟು ಅಂತ ಅರ್ಥ ಮಾಡಿಕೊಳ್ಳಿಲ್ಲ. ಅವರೆಲ್ಲರ ನೋವಿನ ಪ್ರತೀಕವಾಗಿ, ಗಂಟಲಾಗಿ, ಕೊರಳಾಗಿ, ನಾಲಿಗೆಯಾಗಿ, ಅವರ ಮುಖವಾಣಿಯಾಗಿ ನಾನಿದ್ದೇನೆ. ಅವರ ಪರವಾಗಿ ಕೇಳುತ್ತೇನೆ. ಅವರಿಗೆಲ್ಲ ನ್ಯಾಯ ಕೂಡ ತಿಂತಾದ್ರೂ ನಾನು ಜೊತೆ ಬರ್ತೇನೆ. ಅಮ್ಮ, ನಿನಗೊಂದು ಸರಿಯಾದಂತಹ ಸ್ಪಷ್ಟನೆ ಕೊಡಲಿ. ಹೇಳು. ಇಲ್ಲಿಯವರೆಗೆ ದಾನವ ಕುಲಕ್ಕೆ ಬೇಕಾಗಿ ಬದುಕಿದ ಶುಂಭ ಧೂಮ್ರಾಕ್ಷನನ್ನು ಕಳೆದುಕೊಂಡ, ಚಂಡಮುಂಡರನ್ನು ಕಳೆದುಕೊಂಡ, 60,000 ದೈತ್ಯರನ್ನು, ಕೋಟಿ ದಾನವರನ್ನು ಕಳೆದುಕೊಂಡ. ಸುಗ್ರೀವ ಇದ್ದೂ ಇಲ್ಲದಂತಾದ. ಆದರೂ ನಿನ್ನ ಆಸೆ ಬಿಟ್ಟು ನಾವು ಅದೇ ಯಾಕೆ ಬಿಡ್ಲಿಲ್ಲ ಅಲ್ಲ? ಹಾಗಾದ್ರೆ ಯೋಚಿಸು ನೀನು. ಧೂಮ್ರಾಕ್ಷ ಹೋದ್ರು, ಚಂಡಮುಂಡರು ಹೋದ್ರು, ಸುಗ್ರೀವ ಹೋದ್ರು, ನಿನ್ನ ಆಸೆ ಬಿಡುವುದಿಲ್ಲ ಅಂತಾದ್ರೆ ಅವನಿಗೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ನಿನ್ನ ಆಸೆ. ಒಂದು ವೇಳೆ ನೀನು ಸಿಕ್ಕಿದ್ರೆ ಸ್ವರ್ಗವನ್ನು ಬಿಟ್ಟು ಕೊಟ್ಟಾನು ಅಮ್ಮ ದೇವೇಂದ್ರನಿಗೆ ಬೇಕಾದ ಹೇಳು. ನಾನು ಅವನಲ್ಲಿಗೆ ಬರಬೇಕಾದ ಸ್ವರ್ಗವನ್ನು ಬಿಟ್ಟು ಕೊಡಬೇಕು. ಅಲ್ಲ, ನಿನ್ನ ಆಸೆಯೇ ಪ್ರಧಾನ. ಹೌದಾದ್ರೆ ನೀನು ಹೇಳಿದ್ರೆ ಬಿಟ್ಟು ಕೊಟ್ಟಾನ, ಒಂದು ಪರೀಕ್ಷೆ ಮಾಡು. ಹಾಗಿದ್ರೆ ಈಗ ನಾನು ನಿಮ್ಮನ್ನು ಇಲ್ಲಿ ಬನ್ನಿ ಅಂತ ಕರೆದ, ನಾನು ಇಲ್ಲಿ ಉಯ್ಯಾಲೆ ಮನೆಯಲ್ಲಿ ಕುಳಿತು ನನ್ನ ತೂಗುತ್ತಿರ್ಬೇಕಾದ್ರೆ ನಿಮ್ಮವರೇ ತಾನೇ ಬಂದು ನನ್ನ ನೋಡಿದ್ದು, ನಿನ್ನವರೇ ಮಾತನಾಡಿಸಿದ್ದಲ್ವ? ಆಗಲೂ ನಾನು ಮೊದಲಾಗಿ ಎಚ್ಚರಿಸಿದ್ದೇನೆ, ನಾನು ಮಾಯೆ ಯಾರಿಗೂ ಸಿಗಲಾರೆ, ಮದುವೆ ಆಗುವಂತ ಯೋಚನೆ ಬೇಡ. ಆಗುವುದಾದರೂ
ಕತ್ತಿ ಅಲಗಿನೆಲ್ಲ ಮದುವೆ ನಿಲ್ಲಿಸಿದ್ದೇನೆ, ಒಡೆಯನಿಗೆ ಹೇಳು ಅಂತ ಹೇಳಿದ್ರು. ಒಡೆಯ ಬರಲಿಲ್ಲ, ನಿಮ್ಮನ್ನೆಲ್ಲ ಕಳಿಸಿ ನಿಮ್ಮನ್ನೆಲ್ಲ ಕೊಲ್ಲಿಸಿ. ಚಕ್ರವರ್ತಿ ಆದವ ಕಪ್ಪ ತರಲಿಕ್ಕೆ ಅವರು ಬರ್ಲಿಕ್ಕೆ ಉಂಟಾ? ಇದು ಕಪ್ಪದ ವಿಷಯ ಅಲ್ಲ, ಇದು ಕನ್ಯಾರತ್ನ ಅಲ್ಲ. ನಿಮ್ಮೆಲ್ಲರ ಹೆಣದ ರಾಶಿಯ ಮೇಲೆ ಅವನು ಮದುವೆ ಚಪ್ಪರ ಹಾಕುದ? ಅದು ಕೆಲವೊಮ್ಮೆ ಆಗ್ತದೆ. ಯಾಕೆ? ಒಂದು ಕೊಲೆ ಮಾಡಿದ್ರೆ ಕೊಲೆಗಾರ, 10 ಮಾಡಿದ್ರೆ ಹಂತಕ, 100ಕ್ಕಿಂತ ಹೆಚ್ಚು ಮಾಡಿದ್ರೆ ಸಾರು ಆಗುಂಟಲ್ಲ. ಅದೇ ಈ ರೀತಿಯದ್ದಾಗಿರುವಂಥ ಯೋಚನೆಯನ್ನು ಹೊಂದಿಕೊಂಡು ನಾನು ಬರಬೇಕು ನನಗೆ ರಥೋತ್ಸವ ಮಾಡಿಸ್ತೇನೆ, ಪಲ್ಲಕ್ಕಿ ತಂದಿದೆ ನಮ್ಮ ಏರುಕು ಅಂತೆಲ್ಲ ಹೇಳ್ತೀಯಲ್ಲ. ಇದುವರೆಗೆ ಬಂದವರನ್ನೆಲ್ಲ ನೋಡಿದ್ಯಾ? ಏನಾಗಿದೆ? ಡೋಮ್ರಾಕ್ಷ ಹೋರಾಟವನ್ನು ಮಾಡಿದ, ಚಂಡಮುಂಡರು ಕೊನೆಯ ಅವಸರಿರುವ ತನಕ ತಮ್ಮ ರಾಷ್ಟ್ರಕ್ಕೋಸ್ಕರವಾಗಿ ಹೋರಾಡಿ ವೈರಿಯ ಮುಂದೆ ತಮ್ಮ ಮಂಡೆಯನ್ನು ಮುಂಡಾಡಿದು ನನ್ನ ಪಾದಕ್ಕೆ ಸಮರ್ಪಣೆಯಾಯಿತು. ನಿನಗೊಮ್ಮೊಮ್ಮೆ ಅಭಿಮಾನ ಬರುದು ನೋಡು. ಏನು? ನಮ್ಮ ರಾಷ್ಟ್ರಕ್ಕೋಸ್ಕರ ಹೋರಾಡಿ ವೈರಿಯ ಮುಂದೆ ರುಂಡಾಡಿ. ನೀನೇ ವೈರಿ, ನಿನಗೊಮ್ಮೆ ಮರ್ತೋಗುವಷ್ಟು ಅವರು ಹೋರಾಟ ಮಾಡಿದ್ದಾರೆ. ಮರ್ತೋಗುವಷ್ಟು ಮಾಡಿದ. ಆದರೆ ನೀನೊಬ್ಬನು ಬಂದಿ, ಅದೇ ಛಾಪು ಇರಬಹುದು ಅಂತ ಗ್ರಹಿಸಿದರೆ ಇದು ನೋಡಿದ ದೀನ ಸ್ಥಿತಿ. ಅವ ಕೈಲಾಗದ ಮುಂದೆ ನಾನು ಕರ್ಕೊಂಡು ಹೋಗ್ತೇನೆ, ಬನ್ನಿ ನೀವು ಬಂದರೆ ನಾನು ಕರ್ಕೊಂಡು ಬಂದದ್ದು ಅಂತ ಘಂಟಾಘೋಷವಾಗಿ ನಾಳೆ ನಿನಗೆ ಮೆರವಣಿಗೆ ಆಗ್ತದೆ ಅಂತ ಯೋಚನೆ ಮಾಡಿದ್ದೀಯ. ನಿನ್ನ ಸಾರ್ವಭೌಮತ್ವವನ್ನು ಮೆರೀಲಿಕ್ಕೆ ನಾನು ನಿನ್ನ ಜೊತೆ ಬರಬೇಕಾ? ಇದುವರೆಗೆ ಬಂದವರು ನನ್ನ ಮುಂದೆ ಹೇಗೆ ಅವರ ವರ್ತನೆ ತೋರಿದ್ದಾರೆ, ನಿನ್ನನ್ನು ನೋಡಿದರೆ ಕೈಲಾಗದ ಏನು ಕೂಡದ ಇದು ರಣ ಹೇಳಿ ನಪುಂಸಕ ಶೋಣಿತ ಬೀಜ ಕಡು ಹೊತ್ತನವೇ ತಲಗಣಿಕೆ ನಿನ್ನ ಸಾಹಸ ಇದೆ ಅಂತಾದ್ರೆ ಈಗ ಆಡಿದೆಯಲ್ಲ, ರಕ್ತ ಬೀಜಕ್ಕೆ ಕಾಣೆ, ರಕ್ತ ಬೀಜಕ್ಕೆ ಕಾಣೆ ಆಗುವವರೆಗೆ ಹೋರಾಡುತ್ತ ಶಕ್ತಿ. ನನ್ನ ಹೆಣ ಬೀಳ್ಬೇಕು ಕಾಣೆ ಆಗಬೇಕಾದ್ರೆ. ಅಲ್ಲ, ಕಾಣೆ ಆಗುವವರೆಗೆ ಹೋರಾಡ, ಜೀವ ಇರುವವರೆಗೆ ಕಾಣೆ ಆಗ್ಲಿಕ್ಕಿಲ್ಲ. ನೀನು ಕಾಣೆ ಆಗುವವರೆಗೆ ಹೋರಾಡದೇ ಇದ್ರೆ ನೀನಿಗೆ ಹೇಳಿದಂತ ಮಾತುಗಳೇ ಸುಳ್ಳಾದೀತು. ನಿನಗೆ ಯುದ್ಧವೇ ಬದ್ಧ. ಬಾ ಮುಂದೆ. ಹಾಗಾಗಿ ಹೋರಾಟ ಮಾಡ್ತಾ ಮಾಡ್ತಾ ದೀರ್ಘಕಾಲವಾದ ಆಯಾಸಗೊಂಡಬಡುತ್ತಿದ್ದೇನೆ. ಆ ಕಾಲಕ್ಕೆ ಯುದ್ಧವನ್ನು ಮುಂದುವರಿಸುವುದಕ್ಕೋಸ್ಕರವಾಗಿ ತನ್ನವನ್ನು ಕೊಲಗಿಸಿ ಸಪ್ತ ಮಾತೃಗೆ
ಶೌರ್ಯದ ಜನಪದದ ಸೋಕಿತರ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ಹಣೆಗೆ ಒಂದು ಬಲವಾದ ಪೆಟ್ಟು. ಹಣೆ ಒಡೆದಿದೆ, ರಕ್ತ ಧಾರಾಕಾರವಾಗಿ ಸುರಿಯುತ್ತಾವು. ಸಪ್ತಮಾತೃಕೆಯರಲ್ಲಿ ಒಬ್ಬಳು ಇಂದ್ರಾಣಿ ಎನ್ನುವವಳು ವಜ್ರಾಘಾತ ಮಾಡಿದ್ದಾಳೆ. ಬ್ರಹ್ಮನ ವರಂ ನೆನಪಾಯಿತು. ಒಂದೇ ಒಂದು ಬಿದ್ದು ರಕ್ತ ಬಿದ್ದರೆ ಕೋಟಿ ರಕ್ತ ಬೀಜರ ಸೃಷ್ಟಿ. ನಾನು ಒಂದು ಹೇಳ್ತೇನೆ, ಅಧಿಕಾರದಲ್ಲಿ ಇದ್ದವರು ಹೇಳ್ತಾರೆ ಅಂತ ನಾವು ರಕ್ತ ಹಂಚಿದ್ರೆ ನಾವು ಸಾಯುವುದಲ್ಲದೆ ಅವರು ಸಾಯುವುದು. ಅವರು ಪ್ರಚೋದನೆ ಮಾತ್ರ ಕೊಡುದು, ನಾವೇ ಸಾಯಲಿಕ್ಕೆ ಕೊಡುದು. ಹಾಗಾಗಿ ಒಂದು ಪರೀಕ್ಷೆ ಆಗಬೇಕು. ರಕ್ತ ಬೀಳುವಾಗಲಾದ್ರೂ ಸತ್ಯ ಹೇಳಿದ್ದ ನಾವು. ಒಂದು ಬಿದ್ದು ರಕ್ತ ಬಿದ್ದರೆ ಕೋಟಿ ರಕ್ತ ಬೀಜರ ಸೃಷ್ಟಿ. ಈ ರಕ್ತದಲ್ಲಿ ನನಗೆ ಕಾಣುವುದು ನನ್ನ ರಕ್ತ ಅಲ್ಲ, ಶುಂಭನ ಅನ್ನ. ಇವಳು ಭಾವಿಸಿದ್ದಾಳೆ ಕೊಂದ್ರೆ ಮುಗಿಯುತ್ತದೆ ಅಂತ. ನಮ್ಮದು ಮುಗಿಲಿಕ್ಕಿಲ್ಲ, ರಕ್ತ ಬೀಜಾಸುರನ ಸಂತತಿ. ಇವರು 27 ತೆಗೆದ್ರೆ ಆ ಕಡೆಯಿಂದ 77 ಬರ್ತದೆ, ಇವರು 100 ತೆಗೆದ್ರೆ ಆ ಕಡೆಯಿಂದ 600 ಬರ್ತದೆ. ಇವ್ರಿಗೆ ಗೊತ್ತಿಲ್ಲ. ಚಲ್ತಾರೆ ಕೋಟಿ ಕೋಟಿ ಸಂಖ್ಯೆ ರಕ್ತ ಬೀಜ ಸುರುಟುಕೊಳ್ತಾ ಇದ್ದಾರೆ. ದರೆಯಲ್ಲೆಲ್ಲ ಅವರೇ ಇದ್ದಾರೆ. ಹಾಗಾದರೆ ಇವರ ದೇಹದ ರಕ್ತ ಶೋಣಿತವನ್ನು ಸೇರಿದ ಹಾಗೆ ವ್ಯವಸ್ಥೆ ಮಾಡಬೇಕು. ಅದಕ್ಕೋಸ್ಕರವಾಗಿ ರಕ್ತೇಶ್ವರಿಯಾಗಿ ಕಾಣಿಸಿಕೊಂಡು ಹೂವನ್ನು ನಾಲಿಗೆಯಿಂದ ದುಷ್ಟರಿನ್ನು ಅಳೆದಿಲ್ಲ, ಅವರು ಬರುವವರೆಗೆ ಕಾಯಬೇಕು. ಇದೋ ನನ್ನ ಅಂಶಸಂಭೂತೆಯಾಗಿ ಕಾಣಿಸಿಕೊಂಡಂತ ಈಕೆ ಮುಂದೆ ಧರೆಯಲ್ಲಿ ರಕ್ತೇಶ್ವರಿಯಾಗಿ ಅಣ್ಣ
ವಿಕ್ರಮಿಯಾಗಿ ಮೆರೆಯುವ ಸಾಸ್ಯವನನ್ನು ಧಿಕ್ಕರಿಸಿ ಮೆರೆಯುವಷ್ಟು ಸೊಕ್ಕೆ ನಿನಗೆ. ನಿನ್ನ ದರ್ಪವನ್ನು ಒಣಜಂಬವನ್ನು ಬಂದವನೇ ಈ ನಿಶುಂಬಾಸುರ. ಇದುವರೆಗೆ ನಮ್ಮ ವೀರರನ್ನೆಲ್ಲ ಸಂಹರಿಸಿ ಈ ಕದಂಬಾವನದಲ್ಲಿ ರಣವಿಕ್ರಮೆಯನ್ನು ಮೆರೆಯುತ್ತಿರುವೆಲ್ಲ ಈಗಲೂ ಕಾಲವೆಂಚಿಲ್ಲ. ನನ್ನ ವಾಮ ಭಾಗವನ್ನು ಸೇರಿಕೋ. ಏನು ಮದುವೆ ಆಗಲಿಕ್ಕೆ ಬಂದ ಗಂಡ. ಹೌದೌದು. ಘೋಷಣೆ ಮಾಡುತ್ತಾ ಕುಳಿತು ಒಬ್ಬೊಬ್ಬರನ್ನೇ ಕಳಿಸಿ ಸಂಹಾರ ಮಾಡಿಸಿಕೊಂಡೆ. ಅವರೆಲ್ಲರ ಕಳೆವರದ ಮೇಲೆ ನಾಸಿಂಗ ಬಂಧಿತನಾಗಿ ಮದುವೆಗೆ ಸಿದ್ಧನಾದ ಗಂಡು ನೀನೆಯೋ ಪರಿಸರ ಮನವಿದ್ದವನು ಕಳಿಸುತ್ತಾ ನಿಮ್ಮವರನ್ನು ಅಲ್ಲಿಗೆ ಅಟ್ಟಿದೆ. ಆ ಮೃತ್ಯುಂಜಯನ ಬಳಿಗೆ ಸಾಗಿಸಿದೆ. ಈಗ ನೀನಾಗಿ ಬಂದದ್ದು ಎಸಾಯಿತು. ಮದುವೆ ಆಸೆಯನ್ನು ಬಿಡು. ಅಯ್ಯೋ ನೀಯಾದ ನಾನು ಯಾರನ್ನು ಮದುವೆ ಆಗುವಳಲ್ಲ, ಅದನ್ನು ಹುಚ್ಚು ಹಂಬಲವನ್ನು ಬದಿಗಿಟ್ಟು ಶರಣಾದರೆ ಈಗಲೂ ಬದುಕಿಸುತ್ತೇನೆ. ಇಲ್ಲದಿದ್ದರೆ ಈ ಆಯುಧಗಳೆಲ್ಲ ಎದೆಯನ್ನು ಸೀಳಿಯುವ ಜಾಗುತ್ತೆ. ಯಾಕೆಂದರೆ ನೀನಾರುವಾಗ ಹೆಣ್ಣೆಂಬ ಭಾವನೆ. ನಿನ್ನ ಕನಿಕರದ ಅಗತ್ಯ ಇಲ್ಲ. ಇನ್ನು ನಿನಗೆ ಸಮಯ ಅವಕಾಶವಿಲ್ಲ. ನೋಡೋಣ ಬಾ ಮುಂದೆ.
ದೈತ್ಯರ ದಂಡನ್ನು ಬಾಳ್ಯ ದಿಂಡು ಕತ್ತರಿಸಿದ ಹಾಗೆ ಭೂಮಿಗೆ ದಿಂಡುಗಳೆದಿದ್ದೇನೆ. ಈ ಚಂದವನ್ನು ನೀವೆಲ್ಲ ಬಹಳ ಅಂದದಿಂದ ಆನಂದದಿಂದ ನೋಡ್ತಾ ಇದ್ದೀರಿ. ದುರ್ಗಾ ಸಪ್ತಸತಿ ಪಾರಾಯಣ ಮಾಡುವುದಕ್ಕೆ ಇದು ಸಕಾಲ. ಅದು ಮಾಡ್ತಾ ಹೋದ್ರಿ ಅಂತ ಅದರ ಜೀವನದ ಕಷ್ಟಗಳೆಲ್ಲ ಅಲ್ಲಲ್ಲೇ ಕಮರಿ ಹೋಗುತ್ತದೆ. ಸುಕ್ಷೇಮದ ಬದುಕನ್ನು ಪಾಲಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಜಗತ್ತಿಗೆ ಸಾರು. ಸ್ವರ್ಗವನ್ನು ನಿನಗೆ ಮರಳಿ ಒಪ್ಪಿಸಿದ್ದೇನೆ. ಒಂದು ಮೈಸೂರನ್ನು ಕೊಲ್ಲುವಂತಹ ಕಾಲಕ್ಕೆ ನವ ದಿವಸಗಳ ನವರೂಪಗಳಲ್ಲಿ ಕಾಣಿಸಿಕೊಂಡು ದೈಸಂಹಾರ ಮಾಡಿ ವಿಜಯದ ದಶಮಿಯಂದು ವಿಜಯದ ಧ್ವಜವನ್ನು ಹಾರಿಸಿದ್ದೇನೆ. ಧೂಮ್ರಾಕ್ಷನನ್ನು ಕೊಂದು ಧೂಮಾವತಿಯಾದೆ, ಚಂಡಮುಂಡರನ್ನು ಕೊಂದು ಕಾಳಿಯಾದೆ, ಮಾಂಕಾಳಿಯಾದೆ, ಕರಾಳಿಯಾದೆ, ರಾಜರಾಜೇಶ್ವರಿಯಾದೆ, ರಕ್ತವೀಜನನ್ನು ಕೊಂದು ರಕ್ತೇಶ್ವರಿಯಾದೆ, ನಿಶುಂಭನನ್ನು ಕೊಂದು ನಿಶುಂಭಾಂತಕಿಯಾದೆ, ಶುಂಭನನ್ನು ಕೊಂದು ಶುಂಭಾಂತಕಿಯಾದೆ, ಶಾಂಭವಿಯಾದೆ. ಶಾಂಭವಿ ವಿಜಯನ್ನು ನೋಡಿದೆಯಷ್ಟೇ, ಇನ್ನು ಹೀಗೆ ಆಗಾಗ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿನಗೇನು ಸಮಸ್ಯೆ? ಮುಂದೆ ಅಮ್ಮ ಅಖಿಲ ಧೂರ್ತ ಪರಂಪರೆಯನ್ನೇ ಅಳಿಸಿದೆಯಮ್ಮ. ಹಾಗಾಗಿ ಸ್ವರ್ಗ ಸುಖವನ್ನು ತಂದಿತ್ತ ನಿಮಗೆ ಇದೋ ನನ್ನ ಪ್ರಣಾಮಗಳು. ಇಷ್ಟಕ್ಕೆ ಮುಗಿಯಲಿಲ್ಲ. ನಿಮಗೆ ಇನ್ನು ಮುಂದೆಯೂ ಕಷ್ಟಗಳು ಬಂದಾಗ ನಾನು ಪ್ರಾರ್ಥಿಸಿಕೊಳ್ಳಬೇಕು. ಆದರೆ ನಾನು ಕಾಣಿಸಿಕೊಳ್ಳಲಾರೆ. ಮುಂದೊಂದು ಯುಗ ಬರ್ತದೆ, ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಸಹಭಾಗಿಯಾಗಿ ಚಂಡಿಕೆಯಾಗಿ ಕಾಣಿಸಿಕೊಂಡು ತನಗೆ ಧರ್ಮ ಸ್ಥಾಪಿಸುತ್ತೇನೆ, ದುಷ್ಟರನ್ನು ಸಂಹಾರ ಮಾಡುತ್ತೇನೆ, ದುರ್ಜರನ್ನು ಅಳಿಸುತ್ತೇನೆ, ಸತ್ಯವನ್ನು ಧರ್ಮವನ್ನು ಕಾಯುತ್ತಾ ಬರ್ತೇನೆ. ನಿನಗೆ ಶುಭವಾಗಲಿ. ಈಗ ನಾನು ಅಂತರ್ಧಾನನಾಗುತ್ತೇನೆ. ಸ್ಮರಿಸುತ್ತಲು ಶ್ರೀದೇವರಣವ ಹರುಷದಲ್ಲಿ ಸುಮನಸರ ಕೂಡುತ್ತಾ ನೆರೆದನ ಪುರುಹೂತನ ಕಲಿರಾಜ ತೇಜದಲ್ಲಿ ನಾ ಕಲಿರಾಜ ತೇಜದಲ್ಲಿ ನಾ ಕಲಿರಾಜ ತೇಜದಲ್ಲಿ. ಶಕ್ತಿ ಸ್ವರೂಪಿಣಿಯಾದ ಮಹಾದೇವಿಯು ಎಲ್ಲರನ್ನೂ ಅಳಿಸಿ ಮಾಯೆಯಾದಲು ದೀನಗಿರಿಯಲ್ಲಿ. ಹಾಗಾಗಿ ಈ ಶುಭ ಗಳಿಗೆಯಲ್ಲಿ ಶ್ರೀದೇವಿ ಮಹಾತ್ಮೆ ಶಾಂಭವಿ ವಿಜಯ ಎಂಬ ಕಥಾಭಾಗವನ್ನು ಯಾರು ಆಡಿದಿರೋ, ಆಡಿಸಿದಿರೋ, ನೋಡಿದಿರೋ, ನೋಡಿಸಿದಿರೋ, ನೋಡಲು ಕಾರಣೀಭೂತರಾದರು ಅವರೆಲ್ಲರನ್ನು ಕದ್ರಿ ಶ್ರೀ ಮಂಜುನಾಥ ದೇವರು ಹಾಗೂ ಮಹಾಗಣಪತಿ ದೇವರು ಹರಸಲಿ ಎಂದು ಕೇಳುತ್ತಾ ಭಾಗವತರನ್ನು ಮಂಗಳ ಹಾಡಲು ಕೇಳಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. तेरा